ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌತ್ ಟಾಕೀಸ್. ಉತ್ತರ ಕರ್ನಾಟಕದ ಪ್ರತಿಭಾನ್ವಿತ ನಾಯಕ ನಟರು ನಮ್ಮೊಟ್ಟಿಗೆ ಇದ್ದಾರೆ. ನವನವೀನ ವಿಚಾರಗಳನ್ನ ತಮ್ಮ ಸಿನಿಮಾದ ಮೂಲಕ ನಮಗೆ ಕೊಡ್ತಾನೆ ಬಂದಿದ್ದಾರೆ. ಒಂದು ಕಡೆ ಇವರು ಕಮರ್ಷಿಯಲ್ ಸಿನಿಮಾಗಳನ್ನ ಕೂಡ ಮಾಡ್ತಾರೆ, ಮತ್ತೊಂದು ಕಡೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಕೂಡ ಇವರು ಮಾಡ್ತಾರೆ. ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ನಮ್ಮ ನೆಚ್ಚಿನ ನಾಯಕ ನಟರು ನವೀನ್ ಶಂಕರ್ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ, ಆರಾಮಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮನ್ನು ನೋಡಿದವ್ರು ಏನಂತಾರೆ ಸರ್? ನೀವು ಚಂದ ಇದ್ದೀರಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಭಾಳ ಚಂದ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಗು ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. 2018ರಲ್ಲಿ ಗುಲ್ಟು ಸಿನಿಮಾದ ಮೂಲಕ ತಮ್ಮ ಸಿನಿ ಪಯಣ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಇದೇ ತಿಂಗಳು 31ನೇ ತಾರೀಕು ನೋಡಿದವರು ಏನಂತಾರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜರ್ನಿ ನೀವು ನೋಡಿದ್ರೆ ಏನು ಅನ್ಸುತ್ತೆ ಸರ್? ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ? ಹಾಂ ಇದೆ. ಅಂದರೆ ಯಾಕಂದರೆ ಪ್ರತಿ ಸಿನಿಮಾಲು ಅಷ್ಟು ಪ್ರೀತಿ ಸಿಕ್ಕೈತಲ್ಲ. ಸೊ ಹಾಕಿದ ಎಫರ್ಟ್ಗೆ ಒಬ್ರು ಬಂದು ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ ಅಥವಾ ಅದರಿಂದ ಇನ್ನೊಂದು ಸಿನಿಮಾ ಅಂತ ಬಂದಾಗ ಖುಷಿ ಆಕೈತೆ. ಹ್ಯಾಪಿ ಅಬೌಟ್ ಇಟ್. ಓಕೆ. ನೋಡಿದವರು ಏನಂತಾರೆ, ಟ್ರೇಲರ್ ಅಂತೂ ಅದ್ಭುತವಾಗಿದೆ, ತುಂಬ ಪ್ರಾಮಿಸಿಂಗ್ ಆಗಿದೆ. ಆ್ಯಂಡ್ ನಾನು ಟ್ರೇಲರ್ ನೋಡಿದಾಗ ನನಗೆ ಅನಿಸಿದ್ದು ಲೈಕ್ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗೋದ್ರಲ್ಲಿ ಇದು ಡೌಟೇ ಇಲ್ಲ ಅಂತ. ಸೊ ನೀವು ಈ ಸಿನಿಮಾದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಸಿನಿಮಾ ನೀವು ಹೇಳಿದಾಗ ಅಂದರೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳ ರೀತಿ ಇಲ್ಲ. ಅಂದರೆ ಅದು ಅಡ್ವಾಂಟೇಜು ಅಥವಾ ಅದು ಹೆಮ್ಮೆ ಆ ಥರ ಹೇಳ್ಕೊಳತ್ತಿಲ್ಲ ನಾನು. ಓಕೆ. ನಾನೆಲ್ಲ ಥರ ಸಿನಿಮಾನು ಇಷ್ಟಪಡ್ತೀನಿ. ಬಟ್ ಸ್ವಲ್ಪ ಆರಾಮಾಗಿ ಹೋಗುವಂಥ ಒಂದು ಕತೆ ಇದು. ಓಕೆ. ಸಾಗುವಂಥ ಕತೆ. ಒಂದು ಜರ್ನಿ ಬೇಸ್ಡ್ ಸಿನಿಮಾ. ಓಕೆ. ಸಿದ್ಧಾರ್ಥ ಅನ್ನುವಂಥ ಪಾತ್ರದ ಮೂಲಕ ಲೈಫ್ನ ರಿಫ್ಲೆಕ್ಟ್ ಮಾಡ್ಕೋತ ಸುಮಾರಷ್ಟು ಜನರ ಬದುಕನ್ನ ರಿಫ್ಲೆಕ್ಟ್ ಮಾಡ್ಕೋತ ಹೋಗುವಂಥ ಸಿನಿಮಾ ಇದು. ಸೊ ಟ್ರೈಲರ್ದಾಗ ಏನು ಎಸೆನ್ಸ್ ಐತಲ್ಲ ಅದನ್ನೇ ಸಿನಿಮಾದಾಗ ಇರೋದು. ಓಕೆ. ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಹೊರತಾಗಿ ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಬಹುಶಃ ನಿಮಗೆ ಅಂದರೆ ಸಿನಿಮಾದ ಟ್ರೈಲರ್ ಎಸೆನ್ಸ್ ಏನಿದೆ ಅದು ಅಷ್ಟು ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂದರೂ ಸಿನಿಮಾ ಕೊಡುತ್ತೆ. ಓಕೆ. ಆ್ಯಂಡ್ ಈ ಟ್ರೇಲರ್ ನೋಡಿದಾಗ ನನಗೆ ಒಂದು ಅಂದರೆ ಲಾಸ್ಟ್ ಬಿಟ್ ನೋಡಿದಾಗ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ನಾನು ಮಾತಾಡಲೇಬೇಕು. ಇನಿಷಿಯಲಿ ನಮಗೆಲ್ಲ ನೋಡಿದಾಗ CGನ ಅಂತ ಅನಿಸುತ್ತೆ. ಕಮಲ್ ಹಾಸನ್ ಅವ್ರದ್ದು ಒಂದು ಕಲ್ಕಿ ನೋಡಿದಾಗ 2 ಶೇಡಲ್ಲಿ ಅವ್ರು ಏನು ಕಾಣಿಸ್ತಾರೆ ಅಲ್ಲಿ CG. ಸೊ ನವೀನ್ ಶಂಕರ್ ಸರ ಇದು ಅಂತ ರಿಯಲಿ ಅಷ್ಟೊಂದು ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಈ ಕತೆಗೆ ಆ ರೀತಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಗತ್ಯತೆ ಇತ್ತು ಅಂತ ನಿಮ್ಗೆ ಅನಿಸುತ್ತೆ ಸರ್? ಹಾಂ, ಕತೆಯಲ್ಲಿ ಇತ್ತು. ಕತೆ ಒಳಗೆ ಅವನ ಜರ್ನಿ ಸಾಕ್ತಾ ಒಂದು ಡಿಸ್ಟರ್ಬ್ಡ್ ಫೇಸ್ ಬರುತ್ತೆ. ಆ ಫೇಸ್ ಒಳಗೆ ಅವನು ಹಂಗೆ ಆಗ್ತಾನೆ. ಓಕೆ. ಸೊ ಹಾಗಾದಂಥ ಒಂದು ಸಂದರ್ಭನೇ ಅದರದ್ದೇ ಲಾಸ್ಟ್ ಶಾಟ್. ಬಟ್ ಅದ್ರ ಮೇಲೆ ಸಿನಿಮಾ ನಿಂತಿಲ್ಲ. ಸಿನಿಮಾದಾಗ ಬರುವಂಥ ಒಂದು ಸಣ್ಣ ಭಾಗ ಅದ. ಓಕೆ. ಬಟ್ ಅದಕ್ಕೆ ಹೇಳಿದರು ಡೈರೆಕ್ಟ್ರು, ಹಿಂಗೆ ಕಾಣಿಸ್ಬೇಕು ನೀವು ಅಂತ. ಸೊ ಅದನ್ನು ಟ್ರೈ ಮಾಡಿದೆ. ಆಲ್ರೆಡಿ ನಾನು ಆ್ಯಕ್ಚುಲಿ ಹೊಯ್ಸೊಳಗಿನ ಮುಂಚೆ ಮಾಡಿದ್ದೆ ಅದು. ಅವಾಗ 64-65 ಆಸುಪಾಸಲ್ಲಿದ್ದಂಥ ಒಂದು ವೆಯ್ಟ್. ಅಲ್ಲಿಂದ ಗ್ರ್ಯಾಜುವಲಿ ಒಂದು 4 kg ಹಿಂಗೆ ಕಮ್ಮಿ ಹಾಕೋತ ಬಂದಿದ್ದೆ. ಅಲ್ಲಿ ವಿತಿನ್ 60 days 11 kg ಕಮ್ಮಿ ಹಾಕ್ಕೊಂಡು ಅದು 50ಕ್ಕೆ ಬಂದು ನಿಂತ್ಕೋತ. ಬಟ್ ನೀವೊಂದು ಸಂದರ್ಶನದಲ್ಲಿ ಹೇಳಿದ್ರಿ 65ಇಂದ ಲೈಕ್ 50 kg ಬಂದಿದ್ದೆ. ಆ್ಯಂಡ್ 24 hours ವಿತೌಟ್ ಇವನ್ ವಾಟರ್ ಲೈಕ್ ನೀವು ಇದ್ರಿ ಅಂತ ಅಷ್ಟೊಂದು ರಿಸ್ಕ್ ತಗೊಂಡು ನೀವೊಂದು ಪಾತ್ರ. ರೆಗ್ಯುಲರ್ ಆಗಿ ನೀವು 6 ಪ್ಯಾಕ್ ಮಾಡೋರಾಗ್ಲಿ ಅಥವಾ ಬಿಕಿನಿ ಮಾಡೆಲ್ಸ್ ಆಗಲಿ ಅಥವಾ ಕಾಂಪಿಟೇಷನ್ಗೆ ಹೋಗುವಂಥವ್ರು ಬಾಡಿ ಬಿಲ್ಡರ್ಸ್ ಆಗಲಿ ಅವರೆಲ್ಲರೂ ರೆಗ್ಯುಲರ್ ಆಗಿ ಮಾಡ್ತಾರೆ ವಾಟರ್. ನಾನು ಆಗ ಮುಂಚೆನೂ ಇದೊಂದು ಹೊಯ್ಸಳ ಇಂಟ್ರಡಕ್ಷನ್ ಟೈಮಲ್ಲೂ ಕೂಡ ಐ ಥಿಂಕ್ 12 hours ವಾಟರ್ ಔಟ್ ಮಾಡಿದ್ದೆ. ಓಕೆ. ವಾಟರ್ ಔಟ್ ಈಸ್ ಅ ರೆಗ್ಯುಲರ್ ಪ್ರಾಸೆಸ್ ಅವ್ರಿಗೆ. ಅದು ಏನಂದರೆ ಡಿಫೈನ್ಡ್ ಆಗಿ ಕಾಣಿಸೋಕ್ಕೆ ಬಾಡಿ. ಓಕೆ. ಅದು ಹಂಗೆ ಭಾಳ ಕ್ಲಿಯರಾಗಿ ಕಾಣಿಸ್ತತೆ ಮಾಡಿರುವಂಥ ಕೆಲಸ. ಬಟ್ ಅದು ಜಾಸ್ತಿ ಮಾಡಿದಷ್ಟು
ತುಂಬ ಆರೋಗ್ಯವಂತ ಪ್ರಾಸೆಸ್ ಅಲ್ವಲ್ಲ ಅದು. ಹೌದು ಬಾಡಿ ಬಿಲ್ಡ್ ಮಾಡಬೇಕಾದ್ರೆ ಬೇರೆ ಥರ ತಿಂದು ಖರ್ಚು ಮಾಡಿ ಬಿಲ್ಡ್ ಮಾಡ್ತಾರೆ. ಎಷ್ಟು ತಿಂತೀರಾ ಅಷ್ಟು ಖರ್ಚು ಮಾಡ್ತಾರೆ. ಇಲ್ಲಿ ಎಷ್ಟು ತಿಂತೀವಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ಬೇಕು ಕ್ಯಾಲರೀಸ್ನ. ಮಸಲ್ನ ಕಮ್ಮಿ ಮಾಡ್ಕೋಬೇಕು, ಮಸಲ್ ಲಾಸ್ ಮಾಡ್ಕೋಬೇಕು. ಸೊ ಇಟ್ ಈಸ್ ನಾಟ್ ಹೆಲ್ದಿ ಪ್ರಾಸೆಸ್. ಅಂದರೆ ಹೆಲ್ದಿ ಪ್ರಾಸೆಸ್ ಯಾಕಲ್ಲ ಅಂತ ಕರಿತೀನಿ ಅಂದರೆ, ಈಗ ನಿಮ್ಮ ಹೈಟಿಗೆ, ನಿಮ್ಮ ವೇಟಿಗೆ ಒಂದು ಬಾಡಿ ವೇಟ್ ಇದು ನಿಮ್ಮ ಬಾಡಿ ವೇಟ್ನ ಇದು ಮಾಡ್ತಾರಲ್ವಾ ನಿಮ್ಮ ಹೈಟ್ ಇರ್ತಕ್ಕಂಥ. ಸೊ ದಿಸ್ ಈಸ್ ಆ್ಯಕ್ಚುಲಿ ಬೆಸ್ಟ್ ಕಂಡೀಷನ್ ಈ ಬಾಡಿದು ಅಂತ. ಆ ಬೆಸ್ಟ್ ಕಂಡೀಷನ್ಗಿಂತ ನಾವು ಕೆಳಗೆ ಇಳಿಸ್ಕೊಂಡು ಹೋದಷ್ಟು ಅವ್ನು ಅಲ್ಲಿ ವೀಕಾಗಿ ಕಾಣಿಸ್ಬೇಕಲ್ಲ. ಹೌದು. ಸೊ ಆ ಹಂತಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಷ್ಟೇ. ಆ್ಯಂಡ್ ನಥಿಂಗ್ ಮೇಜರ್, ಜಸ್ಟ್ ಹಾಸ್ಪಿಟ್ಲ್ಗೆ ಹೋದ್ವಿ, 1 ಅವರ್ನಾಗ ವಾಪಸ್ ಬಂದೆ ಅಷ್ಟೇ. ಡಯಟ್ ಒಂದು ಬಿಟ್ವಿ, ಅಲ್ಲಿಂದ ಬ್ರೇಕ್ ಮಾಡಿದ್ವಿ. ಓಕೆ. ನಾಳೆ ಶೂಟಿಂಗ್ ಇತ್ತು, ಸಾಂಗ್ ಕಂಟಿನ್ಯೂ ಮಾಡಿದ್ರೆ. ಓಕೆ. ಆ್ಯಂಡ್ ಈ ಟ್ರೇಲರ್ ನೋಡಿದಾಗ ನನಗೆ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಇದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ ಅಂತ ನನಗೂ ಅನ್ನಿಸ್ತು. ಸೊ ಡಿಪೆಂಡ್ಸ್ ಅಲ್ಲ. ಹೌದು. ಇವ ಆ್ಯಕ್ಚುಲಿ ಆ ಸಿನಿಮಾದಾಗ 1-2 ಕಡೆ ಬರುತ್ತಾ, ಇನ್ನೊಂದು ಸೀನ್ ಪೂರ್ತಿ ಕೂರ್ಗ್ ಕಡೆ ಮಾತಾಡೋ ಭಾಷೆನೇ ಇತ್ತು. ಓಕೆ. ಬಟ್ ಆ ಸೀನ್ ಕಟ್ ಮಾಡ್ಬಿಟ್ವಿ. ಅಂದರೆ ಸಿನಿಮಾದ ಲೆಂತ್ನ ನೋಡಿದಾಗ ಓಕೆ ಇದು ಇಲ್ಲದೆ ಹೋದ್ರೂ ಕನ್ವೆ ಆಗತ್ತೆ ನಾವು ಹೇಳಕ್ಕೊಂಡಿರೋ ವಿಷಯ, ತೆಗ್ಬೋಣ ಅಂತ ತೆಗ್ದ್ವಿ. ಓಕೆ. ಇಲ್ಲಾಂದ್ರೆ ಆ ಕಡೆದಿತ್ತು. ಓಕೆ ಓಕೆ. ಸೊ ಇವನು ಕೂರ್ಗ್ ಕಡೆ, ಅವನು ಕೂರ್ಗ್ ಕಡೆ. ಓಕೆ. ವಿರಾಜಪೇಟೆ. ನೋಡಿದವರು ಏನಂತಾರೆ, ಈ ಸಿನಿಮಾದಲ್ಲಿ ಮನುಷ್ಯನ ಒಂದು ಆಲೋಚನೆಗಳು, ಅವರ ಒಂದು ಭಾವನೆಗಳು, ಸಂಬಂಧದ ಮೌಲ್ಯಗಳು ಇವೆಲ್ಲವೂ ಕೂಡ ನಮಗೆ ಕಾಣಿಸುತ್ತೆ ಒಂದು ಟ್ರೇಲರ್ನಲ್ಲಿ. ನವೀನ್ ಸರ್ ಅವರ ನಿಮ್ಮ ಫ್ಯಾನ್ಸ್ಗೆ ಈ ಸಿನಿಮಾ ಅವ್ರು ನೋಡಬೇಕು ಅಂದರೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು ಈ ಸಿನಿಮಾದಲ್ಲಿ? ಇಲ್ಲ, ಎವ್ರಿಥಿಂಗ್ ಟ್ರೈಲರ್ ಅಷ್ಟೇ. ಟ್ರೈಲರ್ ನನಗೆ, ನಾನು ಯಾವತ್ತೂ ನನ್ನ ಪ್ರೀತಿಸೋರ್ಗಾಗಲಿ ಅಥವಾ ಸಿನಿಮಾನ ಪ್ರೀತಿಸೋರ್ಗಾಗಲಿ ಅಥವಾ ಯಾರಿಗೇ ಆಗಲಿ, ನಾನು ಈ ಮುಂಚೆ ಸಿನಿಮಾಗಳಲ್ಲೂ ಅಷ್ಟೇ ಆನೆಸ್ಟಾಗಿ ಹೇಳಿದ್ದೀನಿ. ಅಂದರೆ ಟ್ರೈಲರ್ ನೋಡಿ, ಟ್ರೈಲರ್ ಇಷ್ಟ ಆಯ್ತು ಅಂದರೆ ಸಿನಿಮಾಗೆ ಬನ್ನಿ ಅಂತ. ಅದ್ರ ಹೊರತಾಗಿ ಈಗ ನಮಗೇನೆ ಈಗ ಸುಮಾರು ಜನ ಸಿನಿಮಾ ಕರೀತಾರೆ, ನಾವೆಲ್ಲ ಸಿನಿಮಾಗೂ ನೋಡೋಕೆ ಹೋಗಲ್ಲಲ್ಲ. ಸಿನಿಮಾ ಅನ್ನೋದು ಒಂದು ಆಯ್ಕೆ ಅಲ್ವಾ. ನಾನು 3 ಅವರ್ ಎತ್ತಿಡ್ಬೇಕು, ನಾನು ಹೋಗಬೇಕು, ನಾನು ರೊಕ್ಕ ಕೊಟ್ಟು ನಾನು ಪಿಕ್ಚರ್ ನೋಡಬೇಕು. ಕನ್ಸರ್ನಿಗೆ ನೋಡೋದಕ್ಕಿಂತ ಹೆಚ್ಚಾಗಿ ಅಫ್ಕೋರ್ಸ್ ಪ್ರೀತಿ ಇಟ್ಕೊಂಡು ಬರೋರು ಇರ್ತಾರೆ. ಬಟ್ ಸಹಜವಾಗಿ ಸಿನಿಮಾ ನೋಡ್ಬೇಕು ಈ ವಾರ ಒಂದು ಅಂತ ಅನ್ನೋರಿಗೆ ನಾವು ಹಾಗೆ ಭಾವನಾತ್ಮಕವಾಗಿ ಕಟ್ ಹಾಕಿ ಕರೆಯಕ್ಕಾಗೋದಿಲ್ಲ. ದಿ ಶುಡ್ ಕಮ್ ವಿತ್ ದೇರ್ ವಿಲ್ಲಿಂಗ್. ಓಕೆ ಟ್ರೈಲರ್ ಚಲೋ ಅನ್ಸುತ್ತೆ, ಓಕೆ ಬರೋಣ. ಸೊ ಹಾಗೆ ಟ್ರೈಲರ್ ನೋಡಿ, ಟ್ರೈಲರ್ ಇಷ್ಟ ಆದರೆ ಬನ್ನಿ ಅಂತ. ಓಕೆ. ಗುಲ್ಟು ಮಾಡಿದ್ದೀರಾ, ಧರಣಿ ಮಂಡಲ ಮಧ್ಯದೊಳಗೆ, ಕ್ಷೇತ್ರಪತಿ ಆಗಿರ್ಬೋದು, ಹೊಯ್ಸಳ ಆಗಿರ್ಬೋದು, ಸಲಾರ್, ನಿಮ್ಮ ಅಪ್ಕಮಿಂಗ್ ಫಿಲ್ಮ್ ಸಲಾರ್ 2ನಲ್ಲೂ ಕೂಡ ನಿಮ್ಮ ಒಂದು ಪಾತ್ರ ಇದೆ. ಈಗ ನೋಡಿದವರು ಏನಂತಾರೆ. ಸೊ ನಾವು ಪ್ರತಿಯೊಂದು ಸಿನಿಮಾ, ನೀವು ಮಾಡಿರುವಂಥ ಸಿನಿಮಾ ನೋಡ್ತಾ ಬಂದರೆ, ಸೊ ಒಂದು ನಿಮ್ಮ ವಿಭಿನ್ನವಾದಂತಹ ಪಾತ್ರಗಳು ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ. ಕಮರ್ಷಿಯಲ್ಲು ಮಾಡಿದ್ದೀರಾ, ಈ ಕಡೆ ಕಂಟೆಂಟ್ ಹೊಂದಿಸಿ ಬರೆಯಿರಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಕೂಡ ನೀವು ಮಾಡಿದ್ದೀರಾ. ಸೊ ನೀವು ಒಂದು ಈ ಕಥೆನ ಅಂದರೆ ಸ್ಕ್ರಿಪ್ಟನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವೆಲ್ಲ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೋತೀರಾ ಸರ್? ಇಂಪ್ಯಾಕ್ಟ್ ಅಷ್ಟೇ. ಓಕೆ. ಕೇಳಿದಾಗ ಏನು ಇಂಪ್ಯಾಕ್ಟ್ ಆಯಿತು ಅನ್ನೋದು ಅಷ್ಟೇ. ಚಲೋ ಅನ್ಸಕತ್ತಿತ್ತು ಅಂತಂದರೆ ಮಾಡ್ಬಿಡೋದು. ಈಗ ಏನೋ ಒಂದು ಕತೆ ಕೇಳ್ಬೇಕು. ಈಗ ನಾವೇ ಪುಸ್ತಕ ಓದ್ತಿರ್ತೀವಿ ಅನ್ಕಡೆ, ಕಾದಂಬರಿ ಓದ್ತಾ ಇರ್ತೀವಿ ಅನ್ಕಡೆ, ಅದು ಓದಿಸ್ಕೊಂಡು ಹೋದ್ರೆ ಓದ್ತೀವಿ, ಹೌದಲ್ಲ, ಇಲ್ಲಾಂದ್ರೆ ಸೈಡ್ಗೆ ತಿಟ್ಬಿಡ್ತೀವಿ. ಸೊ ಓದುವಾಗ ಒಂದೇನೋ ಒಂದು ಹೆಂಗೆ ಮುದ ಕೊಡುತ್ತೋ, ಕೇಳಬೇಕಾದ್ರೂ ಹಾಗೇನೆ ಓಕೆ ಚಲೋ ಐತಿದು, ಇದು ಒಂಥರ ಏನೋ ಬೇರೆ ಹೇಳಕೊಂಟಾರಲ್ಲ, ಕರೆಕ್ಟ್ ಅಲ್ಲ, ಓಕೆ ಇದು ಈ ಥರದ್ದು ನಾನು ಮಾಡಿಲ್ಲ ಅಲ್ಲ, ಓಕೆ ಇದು ಡೆಪ್ತ್ ಚಲೋ ಐತಲ್ಲ, ಓಕೆ ಈ ಥರದ್ದಾಗಿತ್ತಲ್ಲ, ಈ ಥರದ್ದೆಲ್ಲ ತಲೆಗೆ ಓಡ್ತಿರ್ತಾವಲ್ಲ ಕತೆ ಕೇಳಿದಾಗ. ಒಂದೊಂದು ಸಿನಿಮಾ ಬೇರೆ ಬೇರೆ ಮಾಡ್ಬೇಕಾರೆ ಅದು ಹಂಗೆ ಕೇಳಿದಾಗ ಅನ್ಸುತ್ತೆ ಮಾಡ್ಬೇಕು, ಮಾಡ್ತೀರಾ. ಓಕೆ. ಇನ್ನೂ ಕೆಲವೊಂದಿಷ್ಟು ಭಾಳ ಚಲೋ ಅನ್ಸಿರ್ತಾವೆ, ಅದಕ್ಕೆ ನಿರ್ಮಾಪಕರು ಇರೋದಿಲ್ಲ. ಹೌದು. ಇನ್ನೊಂದಿಷ್ಟು ಭಾಳ ಇಂಟ್ರೆಸ್ಟಿಂಗ್ ಥಾಟ್ಸ್ ಇರ್ತಾವೆ, ಬಟ್ ಅವರು ಭಾಳ ಅಂದ್ರೆ ಭಾಳ ಕಮ್ಮಿ ಬಜೆಟ್ ಹಾಕೊಂಡಿರ್ತಾರೆ. ಅವ್ರು ಹೇಳಿದ ಕತೆಗೂ ಆ ಬಜೆಟ್ಗೂ ಹೋಲಿಕೆ ಇರೋದಿಲ್ಲ. ಹೌದು. ಸೊ ಹೀಗಾಗಿ ಅವೆಲ್ಲ ಸೈಡ್ ಆಗ್ಬಿಡ್ತಾವೆ. ಓಕೆ.
ಸೊ ಎಲ್ಲ ಕೂಡ ಬರ್ಬೇಕಲ್ಲ, ಕೂಡ ಬರ್ಬೇಕಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಇರಬೇಕು, ಒಳ್ಳೆ ಕಥೆ ಇರಬೇಕು. ಸೊ ಪ್ರಯತ್ನ ಮಾಡ್ಕೊಂಡು ಹೋಗೋದು. ನಿಮ್ಮನ್ನು ನಾನು ಅಬ್ಸರ್ವ್ ಮಾಡ್ತಾ ನನಗೆ ಅಂದರೆ ನೀವು ಏನೇ ಮಾತಾಡಿದ್ರು ಕೂಡ ಯೋಚನೆ ಮಾಡಿ ಮಾತಾಡ್ತೀರಿ. ಅಂದರೆ ಯಾಕಂದರೆ ತುಂಬ ತಿಳ್ಕೊಂಡಿದ್ದೀರಿ. ಜ್ಞಾನ ಅಲ್ಲ, ಸ್ಪಾಂಟೇನಿಯಸ್ ಅಂದರೆ ಸ್ವಲ್ಪ ತಿಳ್ಕೊಂಡಿದ್ದೀರಿ. ನಾವು ಯೂಶಲಿ ಸುದೀಪ್ ಸರ್ ಮಾತುಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀವಿ, ಒಂದಷ್ಟು ಮೋಟಿವೇಶನಲ್ ಆಗಿರುತ್ತೆ. ನಿಮ್ಮ ಸಾಕಷ್ಟು ಸಂದರ್ಶನಗಳನ್ನ ನೋಡಿದ್ದೀನಿ, ಸಿನಿಮಾಗಳನ್ನ ಕೂಡ ನೋಡಿದ್ದೀನಿ, ಆ್ಯಂಡ್ ತಿಳುವಳಿಕೆ ಇದೆ ಸರ್. ಸಾಕಷ್ಟು ಪುಸ್ತಕಗಳು ನೀವು ಓದ್ತೀರಾ. ಸೊ ನವೀನ್ ಶಂಕರ್ ಹಾಗೇನೆ ಒಂದು ಪುಸ್ತಕದ ಬಾಂಧವ್ಯ, ಇದ್ರ ಕುರಿತಾಗಿ ನಮ್ಗೆ ಹೇಳೋದಾದ್ರೆ ನೀವು. ಭಾಳ ಓದಿಲ್ಲ, ನಾನು ಭಾಳ ಕಮ್ಮಿನೇ ಓದಿರೋದು. ಆಮೇಲೆ ಇನ್ನೂ ಎಷ್ಟೊಂದು ಒಳ್ಳೊಳ್ಳೆ ರೈಟರ್ಸ್, ನಮ್ಮ ಕನ್ನಡದ ರೈಟರ್ಸ್ನ ನಾನು ಇನ್ನೂ ಓದೇ ಇಲ್ಲ. ಓಕೆ. ಅವ್ರ ಪರಿಚಯ ಇರುತ್ತೆ, ಅವ್ರ ಪುಸ್ತಕಗಳ ಪರಿಚಯ ಇನ್ನೂ ನನ್ಗೆ ಕಮ್ಮಿನೇ. ತೀರಾ ಇತ್ತೀಚೆಗಂದ್ರೂ ಓದು ಭಾಳ ಕಮ್ಮಿ ಆಗ್ಬಿಟ್ಟೈತೆ. ಅದು ಬಿಕಾಸ್ ಆಫ್ ಕನ್ಸಿಸ್ಟೆಂಟ್ ವರ್ಕ್. ನಮ್ಮ ಕಲಿಕೆಗೆ ಬೇರೆ ಕಲಿಕೆಗೆ ಸಮಯ ಕೊಡಬೇಕಾಗಿ ಬಂದು ಪುಸ್ತಕ ಓದೋದು ಕಮ್ಮಿ ಆಗಿದೆ. ಈಗ ಮುಂಜಾನೆಯಿಂದ ಸಂಜೆ ತನಕ ಹೊರಗಿದ್ದು ಮನೆಗೆ ಬಂದೆವಪ್ಪ ಅಂತಂದರೆ ಮೊದಲು ಮಲ್ಗೋಕ್ಕೂ ಮೊದಲು ಒಂದು ಸ್ವಲ್ಪ ಓದಿ ಮಲ್ಕೊಂಡ್ಬಿಡ್ತಿದ್ದೆ. ಬಟ್ ಈಗ ಪಿಕ್ಚರ್ ನೋಡಿ ಮಲ್ಕೋತೀವಿ. ಓಕೆ. ಅಂದರೆ ಮೆಂಟಲ್ ಟಯರ್ಡ್ನೆಸ್ಗೆ ಅದೊಂದು ಕ್ವಿಕ್ ರಿಲೀಫ್ ಸಿಗುತ್ತೆ ಅಂತ ಅನ್ಕೊಂಡು ನೋಡಿ ಆಮೇಲೆ ಸೈಡಿಗೆ ಇಟ್ಟು ಒಂದು 10-15 ನಿಮಿಷ ಸುಮ್ಮ ಹಂಗೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಮೇಲೆ ನಿದ್ದೆ ಬಂದ್ಬಿಡ್ತದೆ. ಓಕೆ. ಬಟ್ ಐತಿ ಬಾಂಧವ್ಯ. ಓಕೆ ಓಕೆ. ಯಾರ ಬರವಣಿಗೆ ನಿಮಗೆ ತುಂಬ ಇಷ್ಟ ಆಗುತ್ತೆ? ಪರ್ಟಿಕ್ಯುಲರ್ ಆಗಿ ಹಂಗೇನಿಲ್ಲ, ಹೇಳೋಕ್ಕಾಗೋದಿಲ್ಲಲ್ಲ. ಈಗ ಕುವೆಂಪು ಅವರು ಅಂತ ಬಂದರೆ ಅವರ ವೈಚಾರಿಕ ದೃಷ್ಟಿಕೋನ ಭಾಳ ಇಷ್ಟ ಆಗುತ್ತೆ. ಅವ್ರ ವಿಚಾರಗಳು, ಅವ್ರ ಕನ್ನಡದ ಬಗ್ಗೆ ಮಾತಾಡೋದಾಗಲಿ, ಸಮಾಜದ ಬಗ್ಗೆ ಮಾತಾಡೋದಾಗಲಿ, ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾಗಲಿ, ವಿಶ್ವಮಾನತ್ವದ ಬಗ್ಗೆ ಮಾತಾಡೋದಾಗಲಿ. ಸೊ ಹಾಗೆ ಪ್ರತಿಯೊಬ್ಬರು ರೈಟರ್ಸ್, ಇವಾಗ ಎಸ್ ಎಲ್ ಭೈರಪ್ಪ ಅವ್ರನ್ನ ತಗೊಂಡ್ರೆ ಅವ್ರು ಕಟ್ಕೊಡುವಂಥ ವರ್ಲ್ಡ್ ಅದು, ತೇಜಸ್ವಿ ಅವ್ರನ್ನ ತಗೊಂಡ್ರೆ ಅಷ್ಟು ಅವ್ರ ಕಣ್ಣಂಥ ವೈವಿಧ್ಯಮಯವಾದಂಥ ಲೈಫು ಅದು ಕಾಣ್ಕೊಳ್ಳುತ್ತೆ. ಇನ್ನು ರವಿ ಬೆಳಗೆರೆ ಅವ್ರದ್ದು ಪುಸ್ತಕಗಳು ಅಂದರೆ, ಆಮೇಲೆ ಅಗ್ನಿಶ್ರೀಧರ್ ಅವ್ರದ್ದು ಒಂದು ಓದಿದ್ದೆ ನಾನು. ರವಿ ಬೆಳಗೆರೆ ಅವ್ರದ್ದು ಅಂದರೆ ಅಂಡರ್ ವರ್ಲ್ಡ್ ಸಬ್ಜೆಕ್ಟ್, ಅದು ಕೆ ಪಿ ಪೂರ್ಣಚಂದ್ರ. ಸೊ ಅವರು ಓಂ ಮನಸ್ಸೆ ಪುಸ್ತಕದಿಂದ ಹಿಡ್ಕೊಂಡು ಹಂತಕ್ಕೆ ಐ ಲವ್ ಯು ಅಂತ ಒಂದು ಚಿಕ್ಕ ಪುಸ್ತಕದಿಂದ ನಾನು ಆ್ಯಕ್ಚುಲಿ ಅವ್ರದ್ದು ಶುರು ಮಾಡಿದ್ದು. ಅದು ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ಐತೆ. ಆ ಸಿನಿಮಾದ ಸ್ಕ್ರೀನ್ ಪ್ಲೇ ಕಥೆ ಏನೈತೆ ಅದನ್ನು ಇವರು ಹಂತಕ್ಕೆ ಐ ಲವ್ ಯು ಅಂತ ಬರೀತಾರೆ. ಅದಾದಮೇಲೆ ಹೇಳಿ ಹೋಗೋ ಕಾರಣ, ಪಾಪಿಗಳ ಲೋಕದಲ್ಲಿ, ಒಮಾಟ, ಸೊ ಆ ಥರದ್ದು ಬೇರೆ 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 ಪುಸ್ತಕಗಳು. ಸೊ ಅವ್ರದ್ದು ಅದಕ್ಕೆ ಅವ್ರು ಕ್ರೈಮೂ ಬರೀತಾರೆ, ಒಂದು ಸಂಬಂಧಗಳ ಬಗ್ಗೆನೂ ಬರೀತಾರೆ. ಸೊ ಹಾಗೆ ಲಂಕೇಶ್ ಅವರು ಅಂತ ಬಂದಾಗ ಇವಾಗ ಒಂದು ಕ್ರಾಂತಿ ಬಂತು ಕ್ರಾಂತಿ ಅಂತ ಒಂದು ನಾಟಕ 28ಕ್ಕೆ ಇದರಲ್ಲೇ ರಂಗಶಂಕರಲ್ಲಿ ಐತೆ. ಟೈಮ್ ಆದ್ರೆ ನೋಡ್ರಿ. ಸೊ ಪ್ರಶ್ನೆಗಳು ಹೇಳ್ತಾವೆ ನೋಡಿದ್ರೆ. ಸೊ ಹಾಗೆ ಒಬ್ಬೊಬ್ರದ್ದು ರೈಟರ್ಸ್ದು ಒಂದೊಂದು ಇಂಪ್ಯಾಕ್ಟ್ ಆಗುತ್ತೆ. ಓಕೆ. ಸೊ ಇವ್ರಿಷ್ಟ ಅವ್ರಿಷ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಪುಸ್ತಕಗಳು, ಕಾದಂಬರಿಗಳು ಇಷ್ಟ ಆಗಿರುತ್ತೆ. ಒಂದೊಂದು ಕಾದಂಬರಿ ಒಂದೊಂದು ಇಷ್ಟ ಆಗಿರುತ್ತೆ. ಒಂದೊಂದು ಕಾದಂಬರಿ ನಿಧಾನ ಅನ್ಸುತ್ತೆ, ಪಿಕ್ಚರ್ಗಳ ಥರ. ಕೃತಿಗಳಾಗಲಿ ಅಥವಾ ಈಗ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಒಂದು ಸಣ್ಣ ಪುಸ್ತಕ ಐತೆ. ನೀವು ಅದನ್ನು ನೋಡಿದರೆ ನಿಮಗೆ ಯು ಕೆನಾಟ್ ಕಂಪೇರ್ ದಟ್. ಈಗ ಆ ಪುಸ್ತಕ ಅಲ್ಲಿ ನಡೆಯುವಂಥ ವಿಚಾರನ ಅಥವಾ ಇನ್ನೊಂದು ಪುಸ್ತಕ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಹಾಗೇನೆ ಬರಹಗಾರರು ಕೂಡ ಅಟ್ಲೀಸ್ಟ್ ಬೇರೆಯವ್ರು ಮಾಡ್ಬೋದೇನೋ ಗೊತ್ತಿಲ್ಲ, ಅಥವಾ ಪರಿಪೂರ್ಣವಾಗಿ ಅವರ ಎಲ್ಲ ಬಾಡಿ ಆಫ್ ವರ್ಕ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ಅವ್ರು ಮಾತಾಡ್ಬೋದೇನೋ ಗೊತ್ತಿಲ್ಲ. ನಾನಂತರೂ ಮಾತಾಡೋದಿಲ್ಲ. ನನಗೆಲ್ಲ ಬೆಸ್ಟೇ ಕೊಟ್ಟಾರ ಅವರು. ಅವ್ರು ಓದಿದ ಅಷ್ಟು ಪುಸ್ತಕಗಳು ಚಲೋ ಅನ್ಸವು. ಆಮೇಲೆ ಅನುಭವ ಓದು ಎರಡು ನನ್ನ ಕಮ್ಮಿನೇ. ಸೊ ಹಿಂಗಾಗಿ ನಾನೇನು ಮಾತಾಡ. ಕುವೆಂಪು ಅವರ ಒಂದು 2 ಸಾಲುಗಳನ್ನ ಹೇಳ್ಬೋದಾ ಸರ್? ಯಾವುದಾದ್ರೂ ಪರವಾಗಿಲ್ಲ. ಕವಿತೆ ಬೇಡ ಆ್ಯಕ್ಚುಲಿ.
ಕನ್ನಡಕ್ಕಾಗಿ ಹೇಳಿರೋದು ಅವರದ್ದು ಒಂದು ಪ್ರಿಯಂಬಲ್ ಥರ ಒಂದು ಆ್ಯಕ್ಚುಲಿ ಮೊದಲನೇ ಪುಟ ಒಂದು ಫಸ್ಟ್ ಪೇಜ್ ಒಳಗೆ ಬರೀತಾರೆ ಒಂದು ಕಡೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುವುದು ಅಂತ ಅಂದ್ಬಿಟ್ಟು ಅಲ್ಲೇ ಅದಕ್ಕೂ ಮೊದಲಿನ ಸಾಲಿನಾಗೆ ಹೇಳ್ತಾರೆ, ಲೇಟ್ ಮಾಡಕ್ಕೆ ಹೋಗ್ಬಿಡ್ರಿ, ಅಂದರೆ ಇವಾಗಲೇ ನೀವು ಎಚ್ಚೆತ್ಕೋಬೇಕಾಗಿರೋದು, ಈಗಲೇ ನೀವು ಕಾರ್ಯಕ್ಕೆ ಇಳಿಬೇಕಾಗಿರೋದು ಅಂತ ಹೇಳ್ತಾ ನೀರಿಗೆ ಬಿದ್ದವರನ್ನ ಇಂದು ಎತ್ತದಿದ್ದರೆ, ನೀರಿಗೆ ಬಿದ್ದವರನ್ನ ನಾಳೆ ಎತ್ತುವುದಾದರೆ ಲಭಿಸುವುದು ಹೆಣವಲ್ಲವೇ, ಹ್ಯಾವ್ ಟು ಆಕ್ಟ್ ಟುಡೇ ಅಂತ. ಬೆಂಕಿಗೆ ಬಿದ್ದವರನ್ನ ನಾಳೆ ಎತ್ತುವುದಾದರೆ, ನಾಳೆ ಉಳಿಸ್ತೀರಿ ಅಂದರೆ ದೊರೆಯುವುದು ಬೂದಿಯಲ್ಲವೇ, ಇವೇ ತೆಚ್ಕೊಳ್ಳಿ ನೀವು. ಕನ್ನಡಕ್ಕಾಗಿ ನೀವು ಆ್ಯಕ್ಟ್ ಮಾಡೋದಾಗಿದ್ರೆ, ಇಫ್ ಯು ವಾಂಟ್ ಏನಾದ್ರು ನೀವು ಅದಕ್ಕೆ ಕಾರ್ಯಗತ ಆಗಂಗಿದ್ರಪ್ಪ ಅಂತಂದರೆ ಇವತ್ತಿಗೆ ಕಾರ್ಯಗತ ಆಗ್ರಿ, ವೇಟ್ ಮಾಡಕ್ಕೆ ಹೋಗ್ಬಿಡ್ರಿ ಅಂತ ಥರ. ಆ್ಯಂಡ್ ವಿಚಾರ ಕ್ರಾಂತಿಯ ಆಹ್ವಾನದಲ್ಲಿ ಅವರು ಬೇರೆ ಕಡೆ ಇರುವಂಥ ಸಾಹಿತ್ಯದ ಬಗ್ಗೆ, ನಮ್ಮ ಭಾರತ ಬಿಟ್ಟು ಬೇರೆ ಕಡೆ ಇರುವಂಥ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ನಮ್ಮ ನಾಡಿನ ಮೇಲೆ ಪ್ರೀತಿ ಆಗಲಿ, ನಮ್ಮ ನಾಡಿನ ಮೇಲೆ ಅಭಿಮಾನ ಆಗಲಿ, ನಮಗೆ ಹುಟ್ಟುವುದು ಎಲ್ಲಿಂದ ಹುಟ್ಟುತ್ತದೆ ಅಂತಂದರೆ ಚಿಕ್ಕ ವಯಸ್ಸಿನಾಗಿಂದ ನಮಗೆ ಇದ್ದಂಥ ಪಠ್ಯಕ್ರಮ, ನಮಗೆ ಕಲಿಸುವ ಬೋಧನೆ ಮಾಡುವ ಪಾಠಗಳು, ನಮ್ಮ ನಾಡಿನ ವೀರರಾಗಲಿ ಅಥವಾ ನಮ್ಮ ನಾಡಿನ ಕಲಿಗಳಾಗಲಿ, ನಮ್ಮ ನಾಡಿನ ಮಹತ್ವ ಆಗಲಿ, ಅದು ಭಾಷೆ ಬಗ್ಗೆ ಆಗಿರ್ಬೋದು, ನೆಲದ ಬಗ್ಗೆ ಆಗಿರ್ಬೋದು, ನೀರಿನ ಬಗ್ಗೆ ಆಗಿರ್ಬೋದು, ಏನೇ ಇದ್ದರೂ ಕೂಡ ನಾವು ಅದನ್ನು ಬರುವಂಥ ಜನ್ರೇಷನ್ಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಅದರ ಬಗ್ಗೆ ತಿಳುವಳಿಕೆ ಹುಟ್ಟುತ್ತಾ ಹೋಗಬೇಕು. ಅದು ಸಾಹಿತ್ಯ ಪ್ರಕಾರಗಳಲ್ಲಾಗ್ಬೋದು, ಅಥವಾ ಶಾಲೆಗಳಲ್ಲಾಗ್ಬೋದು, ಅಥವಾ ಜಾನಪದೀಯ ರೀತಿಯಲ್ಲಾಗಲಿ, ಹಾಡುಗಳನ್ನ ಕಟ್ಟೋದ್ರಿಂದ ಆಗಲಿ, ಪ್ರತಿಯೊಂದು ರೀತಿಯಿಂದನೂ ಕೂಡ ನಾವಲ್ಲಿ ಬೆಳೆಸ್ಕೊಂಡು ಬರಬೇಕು ಅಂತ. ಸಾಹಿತ್ಯ ಪ್ರಕಾರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಬರೀತಾರೆ. ಅಂದರೆ ಅದೆಲ್ಲವೂ ಕೂಡ ಗೊತ್ತಿರಬೇಕು ಬರುವಂಥವ್ರಿಗೆ ಅಂತ. ಹಾಗೆ ಇನ್ನು ಅವರ ಕವನ ಸಂಕಲನಗಳು ನಾನು ಓದಿರೋದೇ ಒಂದು 3-4 ಕವನ ಸಂಕಲನ ಓದಿರ್ತೀನಿ. ಅದು ಬಟ್ ಕವನಗಳನ್ನ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಅಂದರೆ ಅದು ಏನಾಕೈತಿ ಅಂದರೆ, ಈಗ ಒಂದು ಹೇಳಿರ್ತೀವಲ್ಲ, ಮತ್ತದಾಗಲಿ ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನ್ನೋಂಗೆ ಆಗ್ಬಿಡ್ತೈತಿ. ಸೊ ಬೇಡ. ಕುವೆಂಪು ಸಾಲುಗಳು ನೀವು ಆಕ್ಚುಲಿ ಹೇಳಿರೋದು ಒಂದು ಸ್ವಲ್ಪ ದಿನಗಳ ಹಿಂದೆ ಸಿಕ್ಕಾಪಡೆ ವೈರಲ್ ಆಗಿತ್ತು ಎಲ್ಲ ಕಡೆ. ಹೊಂದಿಸಿ ಬರೀರಿ ಕ್ಷೇತ್ರಪತಿ ಟೈಮ್ ವೈರಲ್ ಆಗಿತ್ತು. ಹೌದೌದು. ಆಲ್ಮೋಸ್ಟ್ ಹೇಳಿದ್ದು ಒಂದು 6 ತಿಂಗಳಾದ್ಮೇಲೆ, ಅದು ಇನ್ಯಾವುದೋ ಸಂದರ್ಭದಾಗ ಹೇಳಿದ್ದು ಅದು ಆ ಸಂದರ್ಭಕ್ಕೆ ವೈರಲ್ ಆಗಿತ್ತು. ಡಿಜಿಟಲೈಸೇಷನ್ದು ವರ, ಇಂಟರ್ನೆಟ್ ವರ. ಹೌದು. ಸೊ ಶಂಕರ್ ಅನ್ನೋದು, ನವೀನ್ ಅನ್ನೋದು ನೀವು ಇಟ್ಕೊಂಡಿರುವ, ನಿಮ್ಮ ತಂದೆ ತಾಯಿ ಇಟ್ಟಂಥ ಹೆಸರು. ಶಂಕರ್ ಅನ್ನೋದು ನೀವು ಶಂಕರಣ್ಣನ ಅಭಿಮಾನಕ್ಕೋಸ್ಕರ ಇಟ್ಕೊಂಡಿರುವಂಥ ಹೆಸರು. ಅವರ ಮೌಲ್ಯಗಳಾಗಿರ್ಬೋದು ಅಥವಾ ಚಿಂತನೆಗಳು ಯಾವುದು ನಿಮಗೆ ಸಿಕ್ಕಾಪಡೆ ಕಾಡುತ್ತೆ ಅಥವಾ ನಿಮ್ಗೆ ಇಷ್ಟ ಆಗುತ್ತೆ? ಅವ್ರ ಎಂಟೈರ್ ವ್ಯಕ್ತಿತ್ವ. ಅಂದರೆ ನಾವು ಕೇಳಿರೋದು, ನಮಗೆ ಅವ್ರ ಬಗ್ಗೆ ಗೊತ್ತಿರೋದೇ ಅವ್ರ ಸಿನಿಮಾಗಳ ಮೂಲಕ, ಮತ್ತು ಬೇರೆಯವ್ರು ಅವ್ರ ಜೊತೆ ಕೆಲಸ ಮಾಡಿದವರು ಯಾವತ್ತಾರು ಸಿಕ್ಕಾಗ ಕೇಳ್ತಿರ್ತೀವಲ್ಲ, ಇಂಟ್ರೆಸ್ಟಿಂಗ್ ಆಗಿ ಏನಾದ್ರು ಇದ್ದಾಗ ಹೇಳ್ರಿ ಅಂತಂದು. ಆಮೇಲೆ ಪೇಪರ್ನಾಗ ಓದಿರೋದು, ಅವ್ರ ಮುಂದಾಲೋಚನೆ ಆಗಲಿ, ಅಥವಾ ಅವ್ರು ಕೆಲಸ ಮಾಡುವ ರೀತಿ ಆಗಲಿ, ಅಥವಾ ಅವರ ಎಷ್ಟು ಆಂಬಿಷಿಯಸ್ ಆಗಿದ್ರು, ಎಷ್ಟು ವರ್ಕೋಹಾಲಿಕ್ ಆಗಿದ್ರು, ಅವೆಲ್ಲವೂ ಕೂಡ ಇಷ್ಟ ಆಗ್ತವೆ. ಅವೆಲ್ಲವೂ ಕೂಡ ನಮ್ಮನ್ನು ಎಚ್ಚರಿಸ್ತಾ ಇರ್ತವೆ. ಕೆಲಸ ಮಾಡ್ರಿ ಅಂತ. ಶಂಕರ್ನಾಗ್ ಅವರ ಸಿನಿಮಾ ನೋಡಿ ಸ್ವಾಮಿ ನಾವು ಇರೋದು ಹೀಗೆ. ನವೀನ್ ಶಂಕರ್ ಸರ್ ಅವರ ಸಿನಿಮಾ ನೋಡಿದವರು ಏನಂತಾರೆ, ತದ್ವಿರುದ್ಧ ಟೈಟಲ್ಸ್ಗಳು. ಸೊ ನಾವು ಅಂದರೆ ಶಂಕರ್ನಾಗ್ ಸರ್ ಅವ್ರು ಬದುಕಿದೆ ಲೈಕ್ ಆ ರೀತಿ ಅನ್ಸುತ್ತೆ. ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ, ಯಾರು ಏನೇ ಅಂದ್ಕೊಂಡ್ರು ನಾನು ಇರೋದೇ ಲೈಕ್. ಇವಾಗ ಅಂದರೆ ಈ ಟೈಟಲ್ ನಾವು ನೋಡಿದಾಗ ನೋಡಿದವರು ಏನಂತಾರೆ ಅಂದರೆ, ವಿ ಆರ್ ಆಲ್ ಬೌಂಡ್ ಟು ಬಿ ಇನ್ ಅ ಸರ್ಟೇನ್ ದಿಸ್ ಥಿಂಗ್. ಅಂದರೆ ನಾವು ಹಿಂಗೆ ಇರ್ಬೇಕು, ಅವ್ರು ನೋಡಿದ್ರೆ ಏನಂತಾರೋ ಇವ್ರು ಏನಂತಾರೋ ಅನ್ನೋ ಒಂದು ರೀತಿನಲ್ಲೇ ಒಂದು ಬದುಕ್ತಿದ್ದೀವಿ ಅಂತ ಒಂದು ಅನ್ಸುತ್ತೆ. ಅಂದರೆ ನಮಗೆ ನಾವೇ ಒಂದು ಬೌಂಡ್ರಿ ಹಾಕೊಂಡಿದ್ದೀವಿ ಅಂತ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಹಾಗೆ ಬೆಳ್ಕೊಂಬಂದಿರ್ತೀವಲ್ವ. ಅಂದರೆ ಹೌದು,
ಎಲ್ಲರೂ ಇಲ್ಲಿ ಇರಬೇಕಾದ್ರೆ ಸುಮಾರಷ್ಟು ಜನ ಇರಬೇಕಾದ್ರೆ ನಮ್ಮ ಬೆಳವಣಿಗೆ ಹಂತದಾಗಿರ್ಬೋದು ಅಥವಾ ಬೆಳೆದ್ಮೇಲೂ ಕೂಡ ಈ ವಯಸ್ಸಲ್ಲೂ ಕೂಡ ಅದು ಒಂಥರ ಎಲ್ಲ ಕಡೆ ಇರುವುದಿಲ್ಲ. ನಾವು ಎದುರಿಸಿ ಬದುಕೋಕ್ಕಿಂತ ಅಂಜಿ ಬದುಕೋದ ಜಾಸ್ತಿ ಅಲ್ಲ ನಾವು. ಸೊ ಹಾಗಾಗಿ ಸೊ ಅದೇ ಪರ್ಸೆಪ್ಷನ್ ಬಗ್ಗೆನೇ ಸಿನಿಮಾನು ಮಾತಾಡುತ್ತೆ. ಅದನ್ನೇ ಬದಲಾಯಿಸ್ಕೊಂಡು ಹೋಗುತ್ತೆ. ಓಕೆ, ಹೊಯ್ಸಳದಲ್ಲಿ ಒಂದು ಮಾಸ್ ರಗಡ್ ಲುಕ್ನಲ್ಲಿ ಕಾಣಿಸ್ಕೊತೀರಾ, ಹೊಂದಿಸಿ ಬರೆಯರಿನಲ್ಲಿ ಸಿಕ್ಕಾಪಡೆ ಸಾಫ್ಟ್. ಸೊ ಅದು ತುಂಬ ಅಪ್ರಿಸಿಯೇಷನ್ ತಮಗೆ ಸಿಗುತ್ತೆ. ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಅಂದರೆ ನಿಮಗೆ ಅಂದರೆ ಏನಂತ ಡಿಫ್ರೆನ್ಸ್ ಅನ್ಸುತ್ತೆ? ನಿಮಗೆ ಯಾವ ಶೇಡಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಜಾಸ್ತಿ ಇಷ್ಟ? ಎಲ್ಲಾನು ಉತ್ತರ ಕರ್ನಾಟಕದ ಕಡೆ ನಿಮ್ಮನ್ನ ಮಾಸ್ ಲುಕ್ನಲ್ಲೇ ನೋಡೋದಕ್ಕೆ ಆಬ್ವಿಯಸ್ಲಿ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಕಡೆ ಎಲ್ಲಾನು ಸ್ವಲ್ಪ ನಾವು ಇಷ್ಟಪಡೋದು ಹಂಗೆ. ಈಗ ನಾನು ಶಾಲೆ ಟೈಮ್ನಾಗಿದ್ದಾಗ ಕಾಲೇಜ್ನಾಗಿದ್ದಾಗ ಪಿಕ್ಚರ್ಗೆ ಹೋಗಿದ್ವಲ್ಲ, ಮನೆಗೆ ಗೊತ್ತಾಗ ಹೇಳಾರ್ದ ಪಿಕ್ಚರ್ಗೆ ಹೋಗಿದ್ವಿ. ಒಂದೊಂದ್ಸರಿ ಥಿಯೇಟ್ರ್ವರೆಗೂ ಗೊತ್ತಾಗದಂಗೆ ಪಿಕ್ಚರ್ ನೋಡಿದ್ದೀನಿ ನಾನು. ಕಂಪೌಂಡ್ ಹಾರ್ಬಿಟ್ಟು ಹೋಗ್ಬಿಡೋದು. ಅಂದ್ರೆ ಸೆಕೆಂಡ್ ಹಾಫ್ ನೋಡಿದ್ವಿ. ಇಡ್ರೋಲ್ದಾಗ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕಡೆ ಇಲ್ಲೆಲ್ಲ ಎಲ್ಲ ಫಸ್ಟ್ ಚೆಕ್ ಮಾಡಿ ಮಾಲ್ ಸಂಸ್ಕೃತಿ ಬರಕ್ಕಿನ ಮೊದಲು ಸಿಂಗಲ್ ಸ್ಕ್ರೀನ್ಸು ಅಟ್ಲೀಸ್ಟ್ ಬೆಂಗಳೂರಾಗ ದೊಡ್ಡ ಕಂಪೌಂಡ್ ಇಲ್ಲ ಗೇಟ್ ಹಾಕ್ಬಿಡ್ತಾರೆ, ಮೇನ್ ಡೋರು. ನಮ್ಮ ಕಡೆ ಹಂಗಿಲ್ಲ, ಕಂಪೌಂಡ್ ಗೇಟ್ ಅಷ್ಟೇ ಹಾಕಿರೋರು. ಹೊರಗೆ ಬಿಟ್ರೆ ಹೌಸ್ಫುಲ್ ಎಣ್ಣೆ ಮುಂದೆ ಯಾರು ಕಂಪೌಂಡ್ ಹಾರ್ಕೊಂಡು ಒಳಗೆ ಬಂದಾರೆ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಸೀಟ್ ಫುಲ್ ಆಗಿದ್ರೆ ಅದು ಬೇರೆ ಲೆಕ್ಕಾಚಾರ. ಆಮೇಲೆ ಯಾರೋ ಬಂದು ಒಳಗೆ ಬಂದು ಚೆಕ್ ಮಾಡೋರಿಲ್ಲ. ಸೊ ಹೆಂಗೋಗಿ ಹೋಗಿ ನೋಡ್ತಿದ್ವಿ. ಅವಾಗ್ಲೂ ನಮಗೆ ಭಯಂಕರ ಈಗ ಆಕ್ಷನ್ ಪಿಕ್ಚರ್ಗಳು ಅದೆಲ್ಲನೂ ಭಾಳ ಇಷ್ಟ ಆಗೋದು. 5 ಫೈಟ್ ಅದ ಅಂತಲೇ 6 ಫೈಟ್ ಅದ ಅಂತಲೇ ಅಂತ ಅನ್ಕೊಂಡು ನಮ್ಮ ಭಾಗ ಜನಕ್ಕೆ ಸ್ವಲ್ಪ ಈ ಹೊಡ್ತಾ ಬಡ್ತಾ ಎಲ್ಲ ಇರಬೇಕು. ಕಂಪ್ಲೀಟ್ ಆಗಿ ಆ ಭಾವೋದ್ವೇಗ ಇರಬೇಕು ಅವ್ರಿಗೆ, ಸಾಂಗ್ ಇರಬೇಕು, ಪ್ರಾಪರ್ ಮಾಸ್ ಎಂಟರ್ಟೈನರ್ಸ್ ಅವ್ರಿಗೆ ಇಷ್ಟ. ಈ ಥರ ಸಿನಿಮಾಗಳನ್ನ ಇಷ್ಟ ಪಡಬೇಕು ಅಂದರೆ ಒಂದು ಅಭಿರುಚಿ ಅನ್ನೋದು ಬೆಳ್ಕೊಂಬರ್ಬೇಕು. ಆಮೇಲೆ ಇಲ್ಲನೂ ಅಷ್ಟೇ, ಎವ್ರಿವೇರ್ ಆ್ಯಕ್ಚುಲಿ ಮಾಸ್ ಎಂಟರ್ಟೈನರ್ಸು ಇಷ್ಟ ಪಡೋರೆ ನಾವೆಲ್ಲರೂ. ಯಾಕಂದರೆ ಈಗ ಒಂದು 2 ತಾಸು ನಾವು ಹೋಗಿ ಟಾಕೀಸ್ನಾಗ ಕುಂತಾಗ ನಮ್ಮೊಂದು ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಅಂತಂದರೆ ನಾವು ಈಗ ಇಲ್ಲಿ ನಾವು ಕುಂತೀವಿ, ಈಗ ಇಲ್ಲಿ ಯಾರೋ ಒಬ್ರು ಕಮಿಡಿಯನ್ ಕೂತಾರೆ, ಅವರು ಮಾತಾಡ್ತಾ ನಗಿಸ್ತಾ ಇದ್ದಾರೆ ಅಂತಂದ್ರೆ, ಅಥವಾ ನಮ್ಮ ಗಂಗಾವತಿ ಬೀಚ್ ಅವ್ರದ್ದೇನೋ ಇದು ಬರತೈತಿ ಅಂತಂದ್ರೆ ಸುಮ್ಮನೆ ಕೂತ್ಕೊಂಡು ಒಂದು ತಾಸಲ್ಲ, ಅದು 1.5 ತಾಸು ಅದು ಹೋದಷ್ಟು ಕೇಳ್ಕೊತಾ ಇರ್ತೀವಿ. ಸೊ ಹಂಗೆ ನಮ್ಮ ಕಡೆ ಆಕ್ಚುಲಿ ಕ್ಷೇತ್ರಪತಿ, ಹೊಯ್ಸಳ, ಆಮೇಲೆ ಸಲಾರ್ ಅದೆಲ್ಲ ಕ್ಯಾಕಿ ಹೊಡ್ಕಂತ ನೋಡ್ರಿ. ಸಲಾರ್ 2 ಬಗ್ಗೆ ಅಪ್ಡೇಟ್ಸ್ ಏನಾದ್ರು ಕೊಡ್ಬೋದಾ? ಫಸ್ಟ್ ನಲ್ಲಿ ನಿಮ್ದೊಂದು ಕ್ಯಾಮಿಯೋ, ಸೆಕೆಂಡ್ ನಲ್ಲಿ ತುಂಬಾ ಇಲ್ಲ ಅಂದ್ರೆ ಈಗ ಇಫ್ ಐ ವಾಸ್ ದ ಲೀಡ್ ನನಗೆ ಅಪ್ಡೇಟ್ಗಳು ಸ್ವಲ್ಪ ಕ್ಲೋಸರ್ ಸೋರ್ಸ್ ಅಲ್ಲಿ ಅಪ್ಡೇಟ್ಗಳು ಬರ್ತಿತ್ತು. ನಾವಲ್ಲಿ ಒಂದು ಪಾತ್ರ ಮಾಡ್ತಾ ಇರ್ತೀವಿ. ಸೊ ಹಿಂಗಾಗಿ ಫಸ್ಟ್ ಅವ್ರು ಕಾಲ್ ತಗೋತಾರೆ, ನಮ್ಗೇನು ಸುದ್ದಿಗಳು ಗೊತ್ತಿರಲ್ಲ. ರೀಸೆಂಟ್ ಅಪ್ಡೇಟ್ ಅಂದ್ರೆ ಅದೇ ಸೋಷಿಯಲ್ ಮೀಡಿಯಲ್ಲಿ ಅಪ್ಡೇಟ್ ಮಾಡಿದ್ರಲ್ಲ, ಇದು ಏನು ನೆಕ್ಸ್ಟ್ ಪಾರ್ಟ್ 2 ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದೇ ಅಷ್ಟೇ ಅಪ್ಡೇಟ್. ಅದು ಬಿಟ್ಟರೆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಯಾರ ಅಂತ ಅಂದ್ಬಿಟ್ಟು ಪ್ರಶಾಂತ್ ಸರ್ ಹೇಳಿದ್ರು ಒಂದ್ಸರಿ ಸಿಕ್ಕಾಗ, ಮಾಡ್ತಾ ಇದ್ವಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬರಿತಾ ಇದೀನಿ ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಅಷ್ಟೇ. ಓಕೆ, ಅದೊಂದು ಪ್ಯಾನ್ ಇಂಡಿಯಾ ಮೂವಿ, ಬಿಗ್ ಬಡ್ಜೆಟ್ ಮೂವಿ. ನೀವು ನಾರ್ಮಲ್ ಬಡ್ಜೆಟ್ ಮೂವಿಗಳಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿದ್ದೀರಿ. ಮೇಕಿಂಗ್ ವೈಸ್ ಬಂದಾಗ ಸರ್, ಲೈಕ್ ಅಂದರೆ ಏನಂತ ಡಿಫ್ರೆನ್ಸ್ ಅನ್ಸುತ್ತೆ, ಲೈಕ್ ಒಂದು ಬಿಗ್ ಬಡ್ಜೆಟ್ ಮೂವಿಗೂ ಅಥವಾ ಒಂದು ನಾರ್ಮಲ್ ಮೂವಿಗೂ? ನೋಡಕ್ಕೆ ಸಿಗೋ ಎಕ್ಸ್ಪೀರಿಯನ್ಸ್ ಆಗಿ ಅಷ್ಟೇ ಡಿಫ್ರೆನ್ಸ್. ಕೆಲಸದಾಗ ಏನು ಡಿಫ್ರೆನ್ಸ್ ಇರೋದಿಲ್ಲ. ರೊಕ್ಕ ಇದ್ದಂದ ತಕ್ಷಣ ಅವ್ರೇನು ಆರಾಮಾಗಿ ಮಾಡೋದಿಲ್ಲ. ಅವರು ಕೂಡ ಅಷ್ಟೇ ಶ್ರಮ ಹಾಕ್ತಾರೆ, ಅಷ್ಟೇ ಪ್ಲಾನಿಂಗು ಮಾಡ್ಕೊತಾರೆ. ಬಟ್ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇರ್ತೈತಲ್ಲ ನಿಮಗೆ. ಅಂದರೆ ರೊಕ್ಕ ಜಗ್ಗಿದ್ಗಳನ್ನ ನಾವು ಹೈ ಎಂಡ್ ಕ್ಯಾಮ್ರಾಸ್ಗೆ ಹೋಗ್ತೀವಿ, ಚಲೋ ಎಕ್ವಿಪ್ಮೆಂಟ್ಸ್ಗೆ ಹೋಗ್ತೀವಿ. ಇವಾಗ ನಿಮಗೆ ಇವಾಗ ಸಖತ್ತಾಗಿ ಒಳ್ಳೆ ಬಜೆಟ್ ಕೊಟ್ಟರೆ ಎಲ್ಲ ಕಡೆ ಮೂವಿಂಗಲ್ಲಿ ಇರ್ತಾ ಇತ್ತು, ಇದು ಬರ್ತಾ ಇತ್ತು, ಒಂದು ಜಿಬ್ಬ ಹಾಕೊಂಡಿರೋರು ಎಲ್ಲನೂ ಹಾಕೊಂಡು ಶೂಟ್ ಮಾಡ್ಬೋದಾಗಿತ್ತು. ಆ ಥರದ್ದು ಕ್ವಾಲಿಟಿ ಆಫ್ ಅ ಸಿನಿಮಾ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ
ವಿಜುವಲ್ ಎಕ್ಸ್ಪೀರಿಯನ್ಸ್ ಅವೇರೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಡಿಫ್ರೆನ್ಸ್ ಬರೋದೇ ಬಜೆಟ್ ಜೊತೆಗೆ ಆ್ಯಕ್ಚುಲಿ ನಾವು ಯಾವ ಕಥೆನ ಹೇಳಕ್ ಹೊಂಟೀವಿ ಮತ್ತು ಅದನ್ನ ಹೆಂಗೆ ತೋರ್ಸಾಕತ್ತೀವಿ ಅನ್ನೋದ್ರ ಮ್ಯಾಗ ಅಷ್ಟೇ. ವರ್ಕಿಂಗ್ ಒಳಗೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲೂ ಅಷ್ಟೇ ಶ್ರಮ ಆಗಬೇಕು, ಅಲ್ಲೂ ಅಷ್ಟೇ ಶ್ರಮ ಆಗಬೇಕು. ಓಕೆ. ರಂಗಭೂಮಿಯಿಂದ ಬಂದಂಥ ಕಲಾವಿದರು ತಾವು 40ಕ್ಕೂ ಹೆಚ್ಚು ನಾಟಕ ಮಾಡಿದ್ದೀರಿ. ಮೋರ್ ದೆನ್ 200 ಸ್ಟ್ರೀಟ್ ಪ್ಲೇಸ್. ನಾನು ಕೂಡ ರಂಗಭೂಮಿ ಕಲಾವಿದೆ. ನಾನು ವಿಜಯನಗರ ಬಿಂಬ. ಸೊ ಬಿಂಬ 4 ಇಯರ್ಸ್ ಇದ್ದೆ ಥಿಯೇಟರ್. ಒಂದು ಹಲವಾರು ನಾಟಕಗಳನ್ನ ನಾನು ಮಾಡಿದ್ದೀನಿ. 40 ಡಿಫರೆಂಟ್ ಪ್ಲೇಸ್ ಅಲ್ಲ, ಪ್ರೊಡಕ್ಷನ್ಸ್ ಅಷ್ಟೇ. ಪ್ರೊಡಕ್ಷನ್ಸ್ ಓಕೆ. ಅಷ್ಟು ಸರಿ ನಾಟಕ ಮಾಡಿದ್ವಿ. ಜಾನಕಿರಾಮ್ ಅಂತ ಒಂದು ನಾಟಕ ಇರುತ್ತೆ, ಅದನ್ನೊಂದು 3 ಶೋ ಹಿಂಗಾಗಿರ್ತದೆ. ಪ್ರವಾದಿ ಮೊಹಮ್ಮದ ಅಂತ ಇರುತ್ತೆ, ಅದು 4 ಶೋ ಮಾಡಿರ್ತೀವಿ. ಆ ಥರ ಪ್ರೊಡಕ್ಷನ್ಸ್ ಮೋಸ್ಟ್ಲಿ ಒಂದು 8-9 ಡಿಫ್ರೆಂಟ್ 9 ಆಯಿತು, ನನಗೆ ಕೌಂಟ್ ಮಾಡಿಲ್ಲ. ಒಂದು 3 ವರ್ಷ ಮಾಡಿದ್ವಿ. ಒಂದು 3 ವರ್ಷ ಅದು ಬಿಟ್ಟು ಬೇರೆ ಏನೂ ತಲೆ ಕೆಡ್ಸ್ಕೊಳ್ಳಾರ್ದೆ ನೇರನೇ ಮುಂಜಾನೆ ಎದ್ದುಗಳೇ ಸೀದಾ ನಾಷ್ಟ ಮಾಡಿದ್ವಿ, ಹೋದ್ವಿ, ಕೂತ್ವಿ, ಮಾಸ್ಟರ್ ಮನೆ ಕುಂತ್ವಿ, ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಕೊತಾ ಇದ್ವಿ. ಆಮೇಲೆ ಏನಾರು ಒಂದಿಷ್ಟು ಇಂಗ್ಲೀಷ್ದು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಆ ಥರ ಇದ್ದಾಗ ಅವ್ರು ಹೇಳ್ಕೊತ ಹೋಗೋರು, ನಾವು ಟೈಪ್ ಮಾಡ್ಕೊತ ಹೋಗ್ತಿದ್ವಿ. ಆಮೇಲೆ ಯಾವುದೋ ಒಂದು ಪುಸ್ತಕ ಕೊಡೋರು, ಇದು ಓದ್ರಿ ಚಲೋ ಐತೆ ಇದು ಅಂತ ಅನ್ನೋರು, ನಾವು ಓದ್ಕೋತ ಕೂತಿರ್ತಿದ್ವಿ. ಸಂಜೆ ಮುಂದೆ ಎಲ್ಲರೂ ಬರ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಿದ್ವಿ. ಹಂಗೆ ಒಂದು 3 ಇಯರ್ಸ್ ಕಂಪ್ಲೀಟ್ ಆಗಿ ನಮ್ಮ ಊಟನೂ ಅವ್ರ ಮನೆಗೆ, ಯೋಗೇಶ್ ಮಾಸ್ಟರ್ ಅಂತಿದ್ರು, ಊಟನೂ ಅವ್ರ ಮನೆಗೆ. ಮೋಸ್ಟ್ ಆಫ್ ದ ಡೇಸ್ ಮಧ್ಯಾಹ್ನ, ಸಂಜೆ ಮುಂದೆ, ಬೆಳಗ್ಗೆ ಅವ್ರದ್ದಂದ್ರೆ ಯೂಶಲಿ ರಂಗಭೂಮಿ ಕಲಾವಿದಂದ್ರೆ ಬಿಗ್ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ಲೈಕ್ ಅವರ ಒಂದು ಹಾವಭಾವಗಳು, ಒಂದು ಆ್ಯಕ್ಟಿಂಗ್, ಅದೇ ನಾರ್ಮಲ್ ವಿತೌಟ್ ಎನಿ ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್ ಇದ್ರೆ ಅವ್ರದ್ದು ಗೊತ್ತಾಗುತ್ತೆ. ಸೊ ಏನು ಅಂಥದ್ದೇನು ಕಲಿಸುತ್ತೆ ಅಂತ ಥಿಯೇಟರಿಂದ ಅಂದರೆ ಆ್ಯಕ್ಟಿಂಗ್ ವೈಸ್ ಬಂತ ಅಂದರೆ ಪ್ರಿಪರೇಷನಲ್ಲಿ ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ನೀವು ಒಂದು ಪಾತ್ರ ಅರ್ಥ ಮಾಡ್ಕೊಂಡು ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಹಂಗೇನಿಲ್ಲ, ನಾನ್ ಥಿಯೇಟರ್ ಆ್ಯಕ್ಟರ್ಸ್ ಇರ್ತಾರಲ್ಲ, ಈಗ ಆ್ಯಕ್ಟಿಂಗ್ ಸ್ಕೂಲಿಂದ ಬರ್ತಿರ್ತಾರೆ. ಸಿಲೆಬಸ್ ಆ್ಯಕ್ಚುಲಿ ಅದೇ. ಅಂದರೆ ಇಲ್ಲಿ ನಾವು ನಾಟಕದಾಗ ಏನು ನೀವು ವರ್ಕ್ಶಾಪ್ ಮಾಡಿದ್ರೆ ಏನು ಕಲಿಸ್ತಾರೆ, ನೀವು ಆಚೆ ಕಡೆ ಆ್ಯಕ್ಟಿಂಗ್ ವರ್ಕ್ಶಾಪ್ ಹೋದ್ರೂ ಅದೇ ಕಲಿಸ್ತಾರೆ. ನೀವೊಂದು ಮೆಥಡ್ನ ಕಂಡ್ಕೊಂಡು ಹೋಗ್ತೀರಿ. ಈಗ ಒಂದು ಹಿಂಗೆ ಪಾತ್ರ ಕೊಟ್ಕೊಳ್ಳೋಣ, ಓಕೆ ನಾನು ಹಿಂಗೆ ನನಗೆ ಇದು ಈಸಿ ವೇ, ನಾನು ಇದನ್ನ ಮಾಡ್ಕೋತ ಹೋಗ್ತೀನಿ. ಅಂದರೆ ಅದನ್ನ ಆ ಸೀನ್ನ ಕನ್ವೆ ಮಾಡೋದಕ್ಕೆ ಹಿಂಗೆ ಬರ್ತೈತಿ, ಸೊ ನಾ ಇದನ್ನ ಫಾಲೋ ಮಾಡ್ತೀನಿ ಅಂತ. ಸೊ ಯು ವಿಲ್ ಫೈಂಡ್ ಯುವರ್ ಓನ್ ಮೆಥಡ್. ಥಿಯೇಟ್ರ್ ಕಲಿಸೋದು ಮೇನ್ ಆಗಿ ಒಂದು ಪಾತ್ರ ಅಭ್ಯಾಸ ಮಾಡೋದನ್ನು ಅಷ್ಟು ಕಲಿಸುತ್ತೆ. ಅದು ಬಿಟ್ಟರೆ ಮನುಷ್ಯನಾಗೂ ಒಂದು ಸ್ವಲ್ಪ ಬೆಳೆಸುತ್ತೆ. ಕಾನ್ಫಿಡೆನ್ಸ್ ಆಗಿರ್ಬೋದು, ಇನ್ನೊಂದು ಆ್ಯಂಡ್ ಈಗೆಲ್ಲ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಮುಂಚೆ ಇದ್ದಂತಹ ಒಂದು ಅಂದರೆ ತುಂಬ ಪದ್ಧತಿ ಆಗಿರ್ಬೋದು ಅಥವಾ ಒಂದು ಏನು ಡಿಸಿಪ್ಲಿನ್ ಆಗಿರ್ಬೋದು, ಈಗ ತುಂಬ ಕಡಿಮೆ ಆಗ್ತಾ ಬರ್ತಿದೆ, ಕಮರ್ಷಿಯಲ್ಲೇ ಆಗ್ತಿದೆ ಅಂತ ಗೊತ್ತಿಲ್ಲ. ಅಂದರೆ ಏನು ಅಂದರೆ ನಾನು ಇವಾಗ ನಾಟಕ ನೋಡೋಕೆ ಹೋಗ್ತೀನಿ ಅನ್ನೋದು ಬಿಟ್ಟರೆ ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿಲ್ಲದೆ ಇರೋದ್ರಿಂದ ಏನು ಚೇಂಜಸ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ನನಗಂತ ಮಟ್ಟಿಗೆ ಸ್ವಲ್ಪ ಕಮರ್ಷಿಯಲ್ ಆದರೂ ನನಗೇನು ಬೇಜಾರಿಲ್ಲ. ಯಾಕಂದರೆ ಅಂದರೆ ಯಾವ ರೀತಿ ಕಮರ್ಷಿಯಲ್ ಆಗಿದೆ ನೀವು ಹೇಳತ್ತಿದ್ದು, ಅಂದರೆ ಹೆಂಗೆ ನಿಮ್ಮ ದೃಷ್ಟಿಕೋನ ಹೆಂಗೆ ಕಮರ್ಷಿಯಲ್ ಆಗಿದೆ ಅಂದರೆ ಆ ಮುಂಚೆ ಇದ್ದಂಗೆ ಲೈಕ್ ಅಷ್ಟೊಂದು ಡಿಸಿಪ್ಲಿನ್ ಆಗಿರ್ಬೋದು, ಮತ್ತೆ ಪ್ರಾಪರ್ ಆಗಿ ಇಲ್ಲ ಅಂತ. ಅಂದರೆ ದುಡ್ಡುಗೋಸ್ಕರ ಒಂದಷ್ಟು ಬರೀ ಆ ರೀತಿಯಾದಂಥ ಕಲಿಕೆಗಳಿರುತ್ತೆ. ಅವಾಗಲೂ ಆ ಥರದ ಟೀಮ್ ಇದ್ವು, ಈಗಲೂ ಆ ಥರ ಇರ್ತವೆ, ಮುಂದೆನೂ ಇರ್ತವೆ. ಅಂದರೆ ಕೆಲವೊಂದಿಷ್ಟು ಇರ್ಬೋದು ಆ ಥರ, ಅಥವಾ ಕೆಲವೊಂದಿಷ್ಟು ಇರ್ಬೋದು ಅಷ್ಟೇ. ಬಟ್ ಬೇಸಿಕಲಿ ಥಿಯೇಟರ್ ನಿಮಗೆ ನಾನು ಹೇಳ್ತಿರೋದು ಅದು ಕಲಿಸ್ಕೊಡೋ ಡಿಸಿಪ್ಲಿನ್ ಇನ್ ಪರ್ಫಾರ್ಮೆನ್ಸ್. ಅಂದರೆ ನೀವೊಂದು ಪಾತ್ರಕ್ಕೆ ಎಷ್ಟು ಬದ್ಧರಾಗಿರ್ಬೇಕು, ನೀವು ಒಂದು ನಾಟಕ ಅಂದಾಗ ಎಷ್ಟು ಬದ್ಧರಾಗಿರ್ಬೇಕು, ಆ ಸಮಯಕ್ಕೆ ಎಷ್ಟು ಬದ್ಧರಾಗಿರ್ಬೇಕು, ಆ ಕಲಿಕೆಗೆ ಎಷ್ಟು ಬದ್ಧರಾಗಿರ್ಬೇಕು, ಅದನ್ನೆಲ್ಲ ಆ ಬದ್ಧತೆ ಇವತ್ತಿಗೂ ಇದೆ. ಅದರ್ವೈಸ್ ನಾವು ಆ ಇಂಪ್ಯಾಕ್ಟ್ನ ನಾವು ತಗೊಳಕ್ಕೆ ಆಗಲ್ಲ. ಸ್ಟೇಜ್ ಮೇಲೆ ನೋಡುಗರಿಗೆ ಕೂತ್ಕೊಂಡು ಸ್ಟೇಜ್ ಮೇಲೆ ಏನೋ ಒಂದು ಇಂಪ್ಯಾಕ್ಟ್ ಮಾಡತ್ತದ ಅಂದರೆ ಅಷ್ಟು ಅವರು ವರ್ಕ್ ಮಾಡಿರ್ತಾರೆ, ಅಷ್ಟೇ ಇರ್ತದೆ. ಬಟ್ ಈ ಎಲ್ಲ ಫೀಲ್ಡಲ್ಲೂ ಇರೋಂಗೆ ವರ್ಷದಲ್ಲಿ ಕೆಲವು ಒಳ್ಳೆ ಸಿನಿಮಾ ಬರ್ತವೆ, ಕೆಲವು ಅದ್ಭುತ ಸಿನಿಮಾಗಳು, ಎಷ್ಟೊಂದು ನೋಡೋಕ್ಕಾಗ್ತಿರೋ ಸಿನಿಮಾಗಳು ಇರ್ತವೆ.
ಅದು ಎಲ್ಲ ಫೀಲ್ಡಲ್ಲೂ ಐತೆ, ಹಂಗೇನೆ ರಂಗಭೂಮಿಯಲ್ಲೂ ಇರ್ಬೋದು, ಎಲ್ಲೋ ಒಂದೊಂದು ಟೀಮ್ಗಳು ಆ ಥರ. ಓಕೆ, ನಿಮ್ಮನ್ನೊಂದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸಲ್ಲಿ ನೋಡಬೇಕು ಅಂತ ನಮಗೆ ತುಂಬ ಇಷ್ಟ. ಲೈಕ್ ಒಂದು ಸಂಗೊಳ್ಳಿ ರಾಯಣ್ಣದ ಪಾತ್ರ ಆಗಿರ್ಬೋದು, ಆ ಡೈಲಾಗ್ ನಿಮ್ಮ ಬಾಯಿಂದ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಆದಷ್ಟು ಬೇಗ ಆಗಲಿ. ಆ್ಯಂಡ್ ಈಗ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡಿದ್ರೆ, ಒಂದು ಕಡೆ ನೀವು ಅಂದರೆ ಕತೆಗೆ ಪ್ರಾಮುಖ್ಯತೆ ಕೊಡ್ತೀರಾ, ಮತ್ತೊಂದು ಕಡೆ ಆಡಿಯನ್ಸ್ಗೂ ಕೂಡ ಅವ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ನವೀನ್ ಶಂಕರ್ ಅಂತ ಬಂದಾಗ ಇವ್ರ ಸಿನಿಮಾಗಳು ಈ ರೀತಿ ಇರುತ್ತೆ ಅಂತ ಒಬ್ಬರಿಗೆ ಅಂದರೆ ಆಲ್ರೆಡಿ ಒಂದಷ್ಟು ಜನರಿಗೆ ಗೊತ್ತು. ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಅಂದರೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ, ಅಂದರೆ ನಿಮ್ಮ ಫ್ಯಾನ್ಸ್ಗಳ ಎಕ್ಸ್ಪೆಕ್ಟೇಷನ್ ವರ್ಸಸ್ ಒಂದು ಸ್ಕ್ರಿಪ್ಟ್? ಅಂದರೆ ಅದು ಆ್ಯಕ್ಚುಲಿ ಸ್ಟಾರ್ಗಳಿಗೆ ಇದು ಭಾಳ ಕ್ವಶನಬಲ್ ಆಗಿರುತ್ತೆ. ಅಂದರೆ ಅವ್ರನ್ನ ಅಷ್ಟು ವರ್ಷಗಳವರೆಗೂ ನೋಡಿ ಅವ್ರು ಹಂಗಿರೋದಕ್ಕೆ ಅಂತಲೇ ನೋಡೋಕೆ ಬರ್ತೀವಿ. ಇವಾಗ ಯಾರೇ ಸ್ಟಾರ್ಗಳನ್ನ ತೊಗೊಂಡ್ರು ಕೂಡ ಫಾರ್ ವಾಟ್ ಹಿ ಹ್ಯಾಸ್ ಬಿಕಮ್ ಅ ಸ್ಟಾರ್, ಅ ಬಿಗರ್ ಸ್ಟಾರ್, ಆ ಆರನ ನೋಡೋದಕ್ಕೆ, ಆ ಸ್ಟೈಲ್ನ ನೋಡೋದಕ್ಕೆ. ಉತ್ತರ ಕರ್ನಾಟಕದಿಂದ ಬಂದಂಥ ಪ್ರತಿಭೆಗಳು ಇಲ್ಲಿ ಅಂದರೆ ಸಸ್ಟೈನ್ ಆಗೋದು ತುಂಬ ಕಷ್ಟ. ಅಂದರೆ ತುಂಬ ಜನಕ್ಕೆ ಅಷ್ಟೊಂದು ಆಪರ್ಚುನಿಟೀಸ್ಗಳು ಅಂದ್ಕೊಂಡಿರೋ ರೀತಿ ಲೈಕ್ ಸಿಗ್ತಾ ಇಲ್ಲ. ನೀವೇನು ಹೇಳ್ತೀರಾ ಆ್ಯಕ್ಟರ್ಸ್ ಅಂತ ಬಂದಾಗ? ಅದು ಗೊತ್ತಿಲ್ಲ, ಅಂದ್ರೆ ಸುಮಾರಷ್ಟು ಕಾರಣಗಳು ಇರ್ತಾವೆ. ಈಗ ಊರು ಸಮೀಪ ಇತ್ತಂದ್ರೆ ಚಾಲೆಂಜಸ್ಸು ಸ್ವಲ್ಪ ಕಮ್ಮಿ ಆಕವು. ಹೌದೌದು, ಕರೆಕ್ಟ್. ಭಾಳ ದೂರಲ್ಲ ಆ ಕಡೆಯಿಂದ ಇಲ್ಲಿಗೆ ಬರ್ತೀವಿ ಅಂದರೆ, ಇಲ್ಲಿ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಅನಿಸುತ್ತೆ ಬೆಂಗಳೂರು. ಆಮೇಲೆ ಮೋಸ್ಟ್ ಆಫ್ ಅಸ್ ಇಲ್ಲಿಗೆ ಬರೋಕ್ಕೆ ದುಡಿಮೆಗೋಸ್ಕರ ಬಂದಿರ್ತಾರೆ. ಸಿನಿಮಾಗಂತ ಬಂದವರು ಟೆಕ್ನಿಕಲ್ ಸೈಡ್ ಬಂದವರು ಅದಾರ, ಭಾಳಷ್ಟು ಜನ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ನಾಗ ಇದಾರೆ, ಆ್ಯಂಡ್ ರೈಟಿಂಗ್ ಡಿಪಾರ್ಟ್ಮೆಂಟ್ನಾಗ ಇದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಇದ್ದಾರೆ. ಆ್ಯಕ್ಟರ್ಸ್ ಆಗಿ ಬಂದವ್ರು ಕಮ್ಮಿ, ಬಿಕಾಸ್ ಚಾಲೆಂಜಸ್ ಸಿಕ್ಕಾಬಿಟ್ಟೆ ಚಾಲೆಂಜಸ್ ಅಲ್ಲ. ಹೌದು, ನೀವು ಹಂಗೆ ತೊಗೊಂಡ್ರೆ ಬೇರೆ ಭಾಗದಾಗಿಂದನೂ ಬಂದವರು ಕೂಡ ಆ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ. ಆಮೇಲೆ ನಟನಾ ತರಬೇತಿ ಕೇಂದ್ರಗಳನ್ನು ಸ್ವಲ್ಪ ಆ ಕಡೆ ಕಮ್ಮಿನೇ, ಹೀಗಾಗಿ ಇರ್ತಾವೆ. ಒಂದಿಷ್ಟು ಎಕನಾಮಿಕಲ್ ಚಾಲೆಂಜಸ್ ಇರ್ತವೆ, ಸಮಯ, ಹೌದು, ಅಷ್ಟು ಸಸ್ಟೈನಬಿಲಿಟಿ ಬೇಕು. ಇಲ್ಲಿ ನನ್ನ ಪ್ರಕಾರ ಯಾವಾಗಲೂ ಹೆಂಗೆ ಅಂದರೆ, ಪ್ರತಿಭೆ ಬೇಕು ಕರೆಕ್ಟು, ಬಟ್ ಅದ್ರ ಜೊತೆಗೆ ಯಾವನ್ ತಡ್ಕೋತಾನ, ಯಾವನ್ ಕನ್ಸಿಸ್ಟೆಂಟಾಗಿ ಎಫರ್ಟ್ ಆಗ್ತಾನ, ಪ್ರತಿ ಹಂತದಲ್ಲೂ ಬಿಡದೆ ಯಾರು ಒಂದು ಹೊಡೆದಾಡ್ಕೋತ ಮುಂದೆ ಬರ್ತಿರ್ತಾನಲ್ಲ, ಅವ್ನು ನಿಧಾನಕ್ಕಾದ್ರೂ ಬಂದೇ ಬರ್ತಾನೆ ಅಂತ ಒಂದು ದಿವಸ ಅಂತ. ಅದಾಗದೇ ಇದ್ದಾಗ ಇನ್ನೇನು ಸುಮಾರಷ್ಟು ಇರ್ತಾವಲ್ಲ, ಈ ಮನೆ ಕಡೆ ಪ್ರಾಬ್ಲಮ್ ಇರ್ತೈತಿ, ಮತ್ತೆ ವಾಪಸ್ ಹೋಗ್ಬೇಕು, ಇಲ್ಲ ಟೈಮ್ ಜಾಸ್ತಿ ಎಳೆದು ಬಿಡ್ತೈತಿ, ಎಲ್ಲ ಕಡೆಯಿಂದ ಪ್ರೆಷರ್ ಶುರು ಆಗ್ತವೆ. ಸೊ ಅವೆಲ್ಲ ಕಾರಣಗಳು ಇರ್ತಾವೆ. ನನ್ನ ವಿಷಯದಾಗ ಒಂದು ದೊಡ್ಡ ಪುಣ್ಯ ಏನಂತಂದ್ರೆ, ನಾನು ದುಡಿದು ಮನೆಗೆ ಕೊಡುವಂಥ ಚಾಲೆಂಜ್ ನನಗಿರಲಿಲ್ಲ. ನಾನು ದುಡಿದು ನನ್ನನ್ನು ನೋಡ್ಕೊಂಡ್ರೆ ಸಾಕು ಅನ್ನುವಂಥ ಇತ್ತು. ಅದನ್ನ ಬೆಳವಣಿಗೆ ಹಂತದೊಳಗೆ ಅಪ್ಪ ಅವ್ನು ನೋಡ್ಕೊಳ್ಳೇಬೇಕು, ಅದು ಪ್ರತಿಯೊಬ್ಬರ ಜವಾಬ್ದಾರಿ. ಬಟ್ ಮನೆ ಕಡೆಯಿಂದ ಎಕನಾಮಿಕಲ್ ಕನ್ಸ್ಟ್ರೇನ್ಸ್ ನಮಗೆ ಇರಲಿಲ್ಲ, ಅದು ಒಂದು ಸ್ವಲ್ಪ ಹೆಲ್ಪ್ ಆಯ್ತು. ಈಗ ಅಕಸ್ಮಾತ್ ನಾನು ದುಡಿದ್ರೇ ನಮ್ಮ ಮನೆ ನಡೆಯೋದು ಅನ್ನುವಂಥದ್ದು ಇತ್ತಪ್ಪ ಅಂತಂದರೆ, ಪ್ರಾಬಬಲಿ ನಾನು ಅವಾಗಲೂ ಸಿನಿಮಾದಾಗ ಇರ್ತಿದ್ದೆ, ದೂರಕ್ಕಿರಲಿಲ್ಲ. ಬಟ್ ಏನಂದರೆ ಇನ್ನೂ ಲೇಟ್ ಆಗಿರೋದು, ಯಾಕಂದ್ರೆ ದುಡ್ಕೋತ ಈ ಕಡೆ ಅವಕಾಶ ಹುಡುಕಾಡ್ಕೊಳ್ಳೋದು ಆಗ್ತಿತ್ತು. ಯಾಕಂದರೆ ಇಲ್ಲಿ ದುಡ್ಡು ನೋಡೋದು ಭಾಳ ಲೇಟ್ ಅಲ್ಲ. ಈಗ ನಾವು ಫಸ್ಟ್ ಪಿಕ್ಚರ್ ಒಳಗೆಲ್ಲ ಪೇಮೆಂಟೇ ತೊಗೊಂಡಿಲ್ಲ, ಹೀರೋ ಆದಮೇಲೂ ಕೂಡ ನಾವು ಪೇಮೆಂಟ್ ತೊಗೊಂಡಿಲ್ಲ ಫಸ್ಟ್ ಪಿಕ್ಚರ್ ಒಳಗೆ. ಸೊ ಆ ಥರ ದೇರ್ ಆರ್ ಸೋ ಮೆನಿ ಚಾಲೆಂಜಸ್. ನಮ್ಮ ಕಾರ್ಯಕ್ರಮದಲ್ಲಿ ಲಾಸ್ಟ್ ಸೆಗ್ಮೆಂಟ್ ರ್ಯಾಪಿಡ್ ಫೈರ್ ಕ್ವಶನ್, ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಪಟ್ಪಟ ಅಂತ ಉತ್ತರ ಕೊಡ್ಬೋದು. ನಾನು ಸ್ವಲ್ಪ ಆಯಿತು, ತೊಂದರೆ ಮಂಚ ಎಲ್ಲ ಟ್ರೈ ಮಾಡ್ತೀನಿ. ಓಕೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್? ಮುತ್ತುರತ್ನ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್? ಎಲ್ಲರೂ. ಯಾರ ಜೊತೆ ಆದರೂ ಲೈಕ್ ಇಂಥವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಇದೆಯಾ? ಇತ್ತು, ಅದು ಈಗ ಆಸೆ ಈಡೇರತೈತಿ. ಅದು ಶಿವಣ್ಣ ಅವ್ರ ಜೊತೆಗೆ ಒಂದು ಪಿಕ್ಚರ್ ಮಾಡತ್ತೀನಿ. ಸೂಪರ್. ಶಂಕರ್ ನಾಗಣ್ಣಂದು ಡೈಲಾಗು ಅಥವಾ ವಾಕಿಂಗ್ ಸ್ಟೈಲೋ ಯಾವುದಾದ್ರೂ ಪರವಾಗಿಲ್ಲ ನಮಗೆ.
ಮೆಮಿಕ್ರಿ ಅಷ್ಟು ಬರುವುದಿಲ್ಲ. ಹಾಂ ಅವರು ಮಾತಾಡ್ಬೇಕಾರೆ ಮತ್ತೆ ಎಲ್ಲ ಚೆನ್ನಾಗಿದ್ದೀರಾ, ಆರಾಮ. ಅವರು ಈ ಕಡೆ ವಾಲಿ ಈ ಕಡೆ ವಾಲಿ ಮಾತಾಡೋರು. ವಾಕ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಅದು ವಾಕ್ ಸಿಗುತ್ತೆ. ಅದು ಪಟ್ ಅಂತ ಸಿಗುವಂಥದ್ದು ಅಂದ್ರೇನೆ ಫಸ್ಟ್ ವಾಕ್. ಯಾಕಂದ್ರೆ ಅವ್ರು ಪೆಕ್ಯುಲರ್ ಆಗಿ ಹೋಗಲ್ಲ. ಹೌದೌದು. ಅರ ಏನ್ರಿ ಮಾತಾಡ್ತಿದ್ದೀರಾ ಅಂತ. ನಿಮ್ಮ ಮೋಸ್ಟ್ ಫೇವ್ರೆಟ್ ಫಿಲಮ್? ಸುಮಾರಷ್ಟಿದಾವೆ. ಅಂದರೆ ನಮಗೆ ಯಾಕೆ ಫೇವ್ರೆಟ್ ಆ್ಯಕ್ಟರ್ ಫೇವ್ರೆಟ್ ಸಿನಿಮಾ ಅಂತ ಯಾಕೆ ಇರೋದಿಲ್ಲ ಅಂದರೆ, ನಾವು ಸಿನಿಮಾದಾಗಿರೋದ್ರಿಂದ ನಾವು ತುಂಬ ಸಿನಿಮಾನ ಪ್ರೀತಿಸೋದ್ರಿಂದ ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾ ಹೋಗಿರ್ತಾರೆ. ಆಮೇಲೆ ಒಂದೊಂದು ಸಿನಿಮಾ ಒಂದೊಂದು ಕಾರಣಗಳಿಗೆ ಇಷ್ಟ ಆಗಿರ್ತಾ ಹೋಗ್ತವೆ. ನನಗೆ ಹಿಂದಕ್ಕೆ ಹೋದ್ರಪ್ಪ ಅಂತಂದರೆ ಕಸ್ತೂರಿ ನಿವಾಸ ಸಿನಿಮಾ ಒನ್ ಆಫ್ ಮೈ ಫೇವ್ರೆಟ್. ಆಮೇಲೆ ಹೊಂಬಿಸಿಲು, ವಿಷ್ಣು ಸರ್ದು ಈ ಸೀರೀಸ್ ಬಂತು ಗೊತ್ತಾ, ಸೂರಪ್ಪ, ಯಜಮಾನ, ಅದಿಷ್ಟ. ಆಪರೇಷನ್ ಅಂತ ಇಷ್ಟ. ಅದು ಬಿಟ್ರಪ್ಪ ಅಂದ್ರೆ ಗಂಧದ ಗುಡಿ, ಎಸ್ ಪಿ ಸಾಂಗ್ಲಿಯನ ಸೀರೀಸು. ನೋಡಿ ಸ್ವಾಮಿ ನಾವಿರೋದು. ಹೀಗೆ ಗೀತಾ ಮೋಸ್ಟ್ ಫೇವ್ರೆಟ್. ಗೀತಾ ನೋಡಿ 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 ಎಷ್ಟು ಸರಿ ನೋಡಿನಿ ಅಂತಂದರೆ, ನಾನು ಈಗಲೂ ಒಂದು ಆಡಿಯೋ ಪಿಕ್ಚರ್ ಥರನೂ ಕಾರ್ನೇ ಹಾಕೊಂಡು ಪ್ಲೇ ಮಾಡ್ಕೊಂಡು ಹಂಗೆ. ಓಕೆ, ಪ್ರೇಕ್ಷಕರಿಂದ ನೀವು ಕೇಳಿಸ್ಕೊಂಡಂತಹ ವಿಚಿತ್ರವಾದ ಅಥವಾ ಯಾವುದಾದ್ರೂ ಒಂದು ತಮಾಷೆ ಕಮೆಂಟ್ ನಿಮಗೆ ನಿಮ್ಮ ಬಗ್ಗೆ ತುಂಬ ವಿಚಿತ್ರ ಅನಿಸಿದ್ದು? ವಿಚಿತ್ರವಾಗಿರೋ ಕಮೆಂಟ್ ಯಾವುದು? ಅಥವಾ ತಮಾಷೆ ಕಮೆಂಟ್ ಆಗಿ ಪರವಾಗಿಲ್ಲ. ನಮ್ಮೂರ ಕಡೆ ನಮ್ಮ ಅಜ್ಜಿನೂ ಇದನ್ನ ಹೇಳಿದ್ಲು. ನಮ್ಮ ಫ್ರೆಂಡ್ ಕ್ವಾರಿಗಳು ಕೆಲಸ ಮಾಡೋ ಒಬ್ಬನು ಹೇಳಿದ, ಅದೇನು ಪಿಕ್ಚರ್ ಮಾಡಿ ಬರೀ ಹೊಡ್ಸ್ಕೊತಿಲ್ಲ, ವಾಪಸ್ ಹೊಡಿ ಪಿಕ್ಚರ್ ಮಾಡು ಅಂತ. ನಮ್ಮ ಅಜ್ಜಿನೂ ಹಂಗೆ, ಓಪ ಹೊಡ್ಸ ಎಷ್ಟು ಹೊಡಿತಾರೆ ನಿಂಗೆ ಪಿಕ್ಚರ್. ಫಸ್ಟ್ ಗುಲ್ಡು ಪಿಕ್ಚರ್. ಸೂಪರ್. ನನ್ನ ಕೊನೆಯ ಪ್ರಶ್ನೆ, ಇಂದಿಗೂ ನೀವು ಬಯಸುವ ಅಪ್ರಾಪ್ತ ಕನಸು ಯಾವುದು? ಸ್ವಲ್ಪ ಡಿಫ್ರೆಂಟ್ ಅಂತ. ಒಂದು ಈಡೇರಿದಿರುವಂತ ಕನಸು ಅಂತ. ಹಾ, ನಾನು ಯಾರನ್ನ ಇಷ್ಟಪಟ್ಟಿರ್ತೀನಿ, ಲೈಫ್ನಾಗ ಯಾರನ್ನ ಇಷ್ಟಪಡ್ತೀನಿ ಅವ್ರನ್ನೇ ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೆ. ಅದು ಆಗಿಲ್ಲ, ಬ್ರೇಕಪ್ ಆಗಿ ಹೋತು ಅಷ್ಟೇ. ನಿಮ್ಮ ಡ್ರೀಮ್ ಕನಸು. ಆ ಕನಸು ಈಗ ನೀವು ನೆಕ್ಸ್ಟ್ ಯಾರನ್ನೇ ಇಷ್ಟಪಟ್ಟರು ನೀವು, ನಾನು ಪ್ರೀತಿಸಿದ ಮೊದಲ ಹುಡುಗಿಯನ್ನೇ ನಾನು ಮದುವೆ ಆಗಬೇಕು ಅನ್ನುವಂಥ ಒಂದು ಕನಸು ಏನಿತ್ತು, ಆ ಕನಸು ಈಡೇರೋದಿಲ್ಲ. ಯಾಕಂದ್ರೆ ಈಗ ಬರೋರೆಲ್ಲ 2 ಇಲ್ಲ 3ನೇ ನಂಬರ್ ಬೇರೆ ಇರುತ್ತೆ. ಹೌದು. ನಿಮ್ಮ ಡ್ರೀಮ್ ಕೋಸ್ಟರ್? ಡ್ರೀಮ್ ಕೋಸ್ಟರ್ ಒಬ್ರಂತರೂ ಈಗ ಸಿನಿಮಾನೇ ಮಾಡ್ತಿಲ್ಲ, ಇನ್ನೊಬ್ರು ಸಿನಿಮಾ ಮಾಡ್ತಿಲ್ಲ. ಹೆಸರು ಹೇಳ್ಬೋದಾ? ರಮ್ಯಾ ಮೇಡಮ್ ಅವರು. ಅದೇ ನಾನು ಅನ್ಕೊಂಡೆ ನಾನು ಅವ್ರು ಸಿಕ್ಕಾಗ ನನಗೆ ನಾನೇ ನಾಚ್ಕೋತ ಹೇಳಿದ್ದೆ, ಮೇಡಮ್ ನಿಮ್ಮ ಕಂಡ್ರು ಭಾಳ ಇಷ್ಟ. ಆ್ಯಂಡ್ ಈಗಿನ ಟೈಮ್ ಲೈನಲ್ಲಿ ಪ್ರತಿಯೊಬ್ಬರು ದೇ ಆರ್ ವೆರಿ ಟ್ಯಾಲೆಂಟೆಡ್. ಹ್ಯಾಪಿ. ಇನ್ಫ್ಯಾಕ್ಟ್ ನನ್ನ ಕೋ-ಸ್ಟಾರ್ಸ್ಗಳು ಕೂಡ ಮತ್ತೆ ವಾಪಸ್ ಕಾಸ್ಟ್ ಆದರೂ ಕೂಡ ನಾನು ಐ ವುಡ್ ಲವ್ ಟು ಆ್ಯಕ್ಟ್ ವಿತ್ ದಮ್. ಸೊ ಹಾಗೆ ನಾಟ್ ಎನಿ ಪರ್ಟಿಕ್ಯುಲರ್ ಕೋ-ಸ್ಟಾರ್ ಅಂತ ಯಾವ ಇಲ್ಲ. ಓಕೆ, ಟ್ಯಾಲೆಂಟ್ ಇರೋರು ಎಲ್ಲರೂ ಇಷ್ಟ. ಎನಿಬಡಿ ಹೂ ಸೂಟ್ಸ್ ದ ರೋಲ್ ಇಸ್ ದ ಬೆಸ್ಟ್. ಓಕೆ, ಅದು ಯಾರಾದರೂ ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಸೌತ್ ಟಾಕೀಸ್ ಕಡೆಯಿಂದ ತಮಗೆ ಧನ್ಯವಾದಗಳು. ನೋಡಿದವರು ಏನಂತಾರೆ, ಸಿನಿಮಾ ಸಕ್ಸಸ್ ಮೀಟಲ್ಲಿ ಮತ್ತೆ ಸಿಗೋಣ. ಖಂಡಿತವಾಗ್ಲೂ ಕೂಡ ಈ ಸಿನಿಮಾ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಟ್ರೇಲರ್ ಅಂತೂ ತುಂಬ ಪ್ರಾಮಿಸಿಂಗ್ ಆಗಿದೆ. ಈ ಸಿನಿಮಾ ಖಂಡಿತವಾಗ್ಲೂ ಓಡಿ ಜನರಿಗೆ ಇಷ್ಟ ಆಗಲಿ ಅಂತ ನನ್ನ ಒಂದು ಆಶಯ. ಥ್ಯಾಂಕ್ ಯು ಸೋ ಮಚ್ ಸರ್.
ಇಲ್ಲ ಅದೇ ನಿಮ್ಮ ಜೊತೆ ಮಾತಾಡಿದ್ರು ಭಾಳ ಖುಷಿ ಆಯಿತು. Thank you so ಥ್ಯಾಂಕ್ ಯು much, ಸೊ sir. ಮಚ್. ಇಟ್ ವಾಸ್ ನೈಸ್ Thank you. ಟಾಕಿಂಗ್ ಟು ಯು. ಆ್ಯಂಡ್ ಪ್ರತಿ ಶೋಲ್ ಹೋದಾಗಲೂ ಕೂಡ ಪ್ರತಿ ಆ್ಯಂಕರ್ನ ಭೇಟಿ ಆದಾಗಲೂ ಕೂಡ ಇಟ್ ರಿಮೈಂಡ್ಸ್ ಮೀ ಮತ್ತೆ ನಾನು ಆ್ಯಂಕರಿಂಗ್ ಮಾಡಿದ್ದು. ಈಗ ಥಿಯೇಟ್ರವ್ರು ಯಾರು ಸಿಕ್ಕರೆ ನಾನು ಥಿಯೇಟ್ರ್ ಮಾಡಿದ್ದು ನೆನಪಾಗತ್ತಲ್ಲ, ಹಂಗೆ ನೆನಪಾಗುತ್ತೆ. ನಿಮ್ಮ ಒಂದು ಜರ್ನಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗೆಲ್ಲ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಸೌತ್ ಟಾಕೀಸಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.